ಮನೆಗೆ ಪಾಪ ದಾರಿ ಯಾವುದು ಮನೆಗೆ ಪಾಪ ದಾರಿ ಯಾವುದು ಮನೆಗೆ ಪಾಪ ದಾರಿ ಯಾವುದು ಮುನಿವರೇಣ್ಯ ವಿನಯದಿಂದ ತನಗೆ ತೋರುವುದು ಮುನಿವರೇಣ್ಯ ವಿನಯ ವಿನಯದಿಂದ ತನಗೆ ತೋರುವುದು ಮುನಿವರೇಣ್ಯ ವಿನಯದಿಂದ ತನಗೆ ತೋರುವುದು ಸನುಮತದಲ್ಲಿ ಹೋಗಿ ನಿನ್ನ ವನಿತೆಯೊಡನೆ ಭಿಕ್ಷೆ ಬೇಡಿ ಸನುಮತದಲ್ಲಿ ಹೋಗಿ ನಿಮ್ಮ ವನಿತೆಯೊಡನೆ ಭಿಕ್ಷೆ ಬೇಡಿ ವನಜ ಭವ ಕಪಾಲವಿದನು ಕ್ಷಣದಿ ತೃಪ್ತಿಗೊಳಿಸುವೆ ಜೀಯ ವನಜ ಭವ ಕಪಾಲವಿದನು ಕ್ಷಣದಿ ತೃಪ್ತಿಗೊಳಿಸುವೆ ಜೀಯ ಮನೆಗೆ ದಾರಿ ಯಾವುದು ಮುನಿವರೇಣ್ಯ ವಿನಯದಿಂದಲೇ ನನಗೆ ಏನು ನೀವು ಬಂದಿದ್ದು ಮನೆಯಿಂದ ತಾನೆ? ಮನೆ ಅಲ್ವ ಮಾರಾಯ, ಆಶ್ರಮ. ಮನೆ ಬೇರೆ ಆಶ್ರಮ ಬೇರೆ. ನಮ್ಮದ್ದು ಆಶ್ರಮ. ಆಶ್ರಮದಿಂದ ಬಂದವರಲ್ವಾ? ಆಶ್ರಮ ಬೇರೆ ಬೇರೆ ಅಲ್ಲ, ಅದು ಆಶ್ರಮ ಅಲ್ಲ, ಆಶ್ರಮ. 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 ಆಶ್ರಮದಿಂದ ನಾನು ಬಂದದ್ದು. ಹೌದು. ಹಾಗಾದ್ರೆ ನಾವೆಲ್ಲ ಅದಕ್ಕೆ ಮನೆ ಅಂತಲೇ ಹೇಳುವುದು. ಆಯ್ತು, ಹೇಳು ಮಾರಾಯ. ನಿಮ್ ಭಾಷೆಯಲ್ಲೇ ಹೇಳುದಾದ್ರೆ ಓ ಆಶ್ರಮದಿಂದ ಬಂದವರೇ. ಓ ಆಶ್ರಮ ಅಲ್ವೋ? ಆಯ್ತು, ಹೇಳು ಮಾರಾಯ. ಅದರಿಂದ ಬಂದವರೇ. ಅದರಿಂದಲೇ ಬಂದವ. ಹೌದು. ಏನು ಶಬ್ದ ನೀವೇ ಇಟ್ಕೊಳ್ಳಿ. ಆಯ್ತು. ಅದ್ರಿಂದ ಏನು ಈಗ ಅದರಿಂದ ಬಂದದ್ದಾದ್ರೆ? ಎಲ್ಲುಂಟು ನಿಮ್ದು ಆಶ್ರಮ ನನಗೆ ಹೇಳಿ. ಯಾಕೆ ಹೇಳಬೇಕು? ನಿಮ್ಮಲ್ಲಂತೂ ಇಲ್ಲ. ಅಲ್ಲ ಹೋಗ್ತೇನೆ. ಅಲ್ಲಿ ಹೋಗ್ಲಿಕ್ಕೆ ಕಾರಣ ಉಂಟು. ಏನು? ನಿಮಗೆ ಮದುವೆ ಆಗಿದೆಯಾ? ಮಹೋಗ್ರ ಮುನಿಗಳಿಗೂ ಮದುವೆ ಆಗಿದೆ. ಎಂತದ್ದು? ಮದುವೆ ಆಗಿದೆ. ಹೆಂಡತಿ ಇದ್ದಾಳ? ಇಲ್ಲ, ಓಡೋಗಿದ್ದಾಳೆ. ಹೌದಾ? ಯಾವಾಗ? ಎಂತ ಮಾತಾಡ? ಹೋಗದೆ ಇರ್ತಾಳ ಮತ್ತೆ ಈ ರೀತಿ ಮಾಡಿದ್ರೆ? ಹೋಗುವುದೇ ಹೆಂಡತಿ ಪಾಪ. ಇದು ದಂಡ. ನಿನ್ನ ತಲೆ ಮೇಲೆ ಬಿದ್ದು ನಿನ್ನ ತಲೆಯೇ ದಂಡ. ಅಲ್ಲ, ಅಸಂಬದ್ಧ ಪ್ರಲಾಪಿನ ಅಷ್ಟು ಜಾತಕದವನೇ ಹುಚ್ಚ. ಹೆಂಡತಿ ಹೋಗಿದ್ದಾಳ, ನೀವೇ ದಂಡ. ಈಗ ಏನು ಗತಿಗೆಟ್ಟ ಮಾತು ಮಾಡಿದ್ಯಾ? ಏನು ನನ್ನದ್ದು ಮತ್ತು ನಮ್ಮ ಹೆಂಡತಿಯವರದ್ದು ಪ್ರೀತಿ ಪ್ರೇಮ ಅಂದ್ರೆ ಏನ್ ತಿಳ್ಕೊಂಡಿದ್ದಿ? ಅದರ ಘನತೆ ಎಷ್ಟು, ಯೋಗ್ಯತೆ ಎಷ್ಟು, ಅದರ ಸಾಮರ್ಥ್ಯ ಎಷ್ಟು? ಹೆಂಡತಿಯವರು ಮತ್ತದೆಲ್ಲ ಬಿಡಿಸ್ಲಿಕ್ಕೆ ಆಗುದಿಲ್ಲ. ಮುಂದ್ಬಾರ, ಬಿಡಿಸಬೇಡ. ಹೇಳುದು ಕೇಳು. ನಮಗೂ ಮದುವೆ ಆಗಿದೆ. ನಮ್ಮ ಹೆಂಡತಿಯವರು ಆಶ್ರಮದಲ್ಲಿಯೇ ಇದ್ದಾರೆ. ಹೌದಾ? ಅಂದ್ರೆ ನೀವು ನಾವು ಅಂದ್ರೆ ಎಂತದ್ದು? ಹೇಳುವುದೆಂತದ್ದು? ಗೃಹಸ್ಥರು. ನಾವು ಗೃಹಸ್ಥರು. ಗ್ರಹ ಇದ್ದು ಗೃಹಸ್ಥರು ಅಥವಾ ಹೆಂಡತಿ ಇದ್ದು ಗೃಹಸ್ಥರು? ಎಲ್ಲಿ? ಅಲ್ಲ, ನಿನಗೆ ಬಾಯಿ ಚಪ್ಪಲ್ವಾ? ಅಲ್ಲಲ್ಲ, ನಾವು ಒಂದು ಮಾತಾಡೋ ನೀವು ಹೊತ್ತಾಡ್ತಾರಲ್ಲ. ಈಗ ಅಲ್ಲ, ಹಾಲು ಕುಡಿಲಿಕ್ಕೆ ಹೋಗುವವನಿಗೆ ಎಮ್ಮೆ ಕ್ರಯ ಯಾಕೋ? ಹಾಲು ಮಾತ್ರ ಬೇಕು, ಎಮ್ಮೆ ಕ್ರಯ ಯಾಕೋ? ಅಲ್ಲ, ಅವನಿಗೆ ಕೊಂಡುಕೊಳ್ಳಬೇಕು ಅಂತ ಮನಸ್ಸಿದ್ರೆ ಕ್ರಯ ಕೇಳಬಹುದು. ಸುಮ್ಮನೆ ಬಾರ. ಯಾರು ಎಂತ ಕೊಂಡ್ಕೊಳ್ಳುದು ನೀನು? ಹುಚ್ಚ. ಅಂದ್ರೆ ಎಮ್ಮೆ ಒಂದೇ ಇದ್ರೆ ಅಡ್ಡಿಲ್ಲ, ಆಕಳು ಇದ್ರೆ? ನನಗೆ ಅರ್ಥ ಆಗ್ತದೆ. ನಿನಗೆ ಮಾತಾಡುವ ಚಪಲ, ಮಾತಾಡ್ಬೇಕು. ನಾನು ಮಾತಾಡ್ತೇನೆ ಅಂತ ಆಗ್ಬೇಕು. ಒಟ್ಟಾರೆ ಮಾತಾಡು. ನಿಮಗೆ ಮಾತಾಡುವ ಈಗ ನಿನ್ನ ಮಂಡೆ ಮಾಡಿಲ್ಲ? ಪ್ರೇತ ಆಗಿ ತಿರುಗಬೇಕಾದಿತ್ತು ನೀನು. ಇಲ್ಲ, ಹಾಗೆ ತಿರುಗಿದ್ರು ಪ್ರಥಮದಲ್ಲಿ ನೀನು ಹೊಡಿಬೇಕು ಅಂತಿಲ್ಲ, ಶಾಪ ಕೊಟ್ರೆ ಸಾಕು. ಹಾಗೆ ಪ್ರೇತ ಆದ್ರೆ ನಾ ಕಾಡುವುದೇ. ಎಲ್ಲಿ ಎಂತದ್ದು ಇಲ್ಲ, ಹೋಮ ಮಾಡಿ ಬಿಡ್ತೇನೆ ನಿನ್ನನ್ನ. ಅಲ್ಲ, ಈಗ ಮನೆ ಹೋದ್ರೆ ಕೊಡುದಿಲ್ಲ ಅವರು. ಹೇಳಿ, ನನ್ನ ಮನೆಗೆ ಆಶ್ರಮಕ್ಕೆ ಹೋಗ್ತಿ, ನನ್ನ ಹೆಂಡತಿಯಲ್ಲಿ ಕೇಳುವುದಕ್ಕೆ. ನಿನಗೆ ಬಾಯಿ ಮಾತ್ರ ಮುಂದೆ ಅಂತ ಮಾಡಿದ್ದೆ, ನಿನ್ನ ಆಯುಷ್ಯವೇ ಹಿಂದುಂಟು. ಅಂದ್ರೆ ಎಲ್ಲಿಯಾದ್ರೂ ನೀನು ನನ್ನ ಆಶ್ರಮದವರೆಗಾಗಿ ಹೋಗಿ
ಭವತಿ ಭಿಕ್ಷಾಂದೇಹಿ ಎನ್ನುವುದಾಗಿ ನನ್ನ ಹೆಂಡತಿಯಲ್ಲಿ ಕೇಳಿದೆ ಅಂತಾದ್ರಿ, ಒಳಗಿದ್ದಂತ ಆಕೆ ಹೊರಬಂದು ನಿನ್ನನ್ನ ನೋಡಿದಳು ಅಂತಾದ್ರಿ, ಆ ಕ್ಷಣವೇ ನೀನು ಸುಟ್ಟು ಬೂದಿಯಾಗಿ ಹೋಗ್ತಿ, ಬೂದಿಯಾಗಿ ಹೋಗ್ತಿ. ಅಂದ್ರೆ ನಿಮ್ಮ ಹೆಂಡತಿ ಕಣ್ಣು ಅಷ್ಟು ಕೆಟ್ಟ ಕಣ್ಣ? ನಮ್ಮಲ್ಲಿ ನೋಡಿ ಉಂಟು. ಈ ತೆಂಗಿನ ಮರಕ್ಕೆ ಏನು ಕಾಯಿ ಹಿಡಿದಿದೆ ಮಾರಾಯ ಅಂತ ಹೇಳಿದಾಕು ಮಾರನೇ ದಿವಸ ಕಾಯೇ ಬೀಳೋದು. ಅಂದ್ರೆ ಕೆಟ್ಟ ಕಣ್ಣು ಅಂತ ಇರ್ತೀವಿ. ಅಲ್ಲ ನೀವು ಇನ್ನೂ ಹೇಗಿದ್ರಿ? ಹೌದು, ನಾನು ಹೇಳ್ತೀನಿ, ನಾನು ನೋಡುವುದೇ ಇಲ್ಲ, ಕಣ್ಣು ಮುಚ್ಕೊಂಡೇ ಇರೋದಲ್ಲ ನೊಟ್ಟಿಗೆ. ಹೌದಾ? ಅಲ್ಲ ನಿನಗೆ ಹೇಗೆ ಹೇಳುವುದಾ? ನನ್ನ ಹೆಂಡತಿಯ ಯೋಗ್ಯತೆ ಹಾಗುಂಟು. ಅಂದ್ರೆ ಅವಳು ಸಾಮಾನ್ಯದವಳಲ್ಲ. ಅಷ್ಟು ಕೆಟ್ಟ ಕಣ್ಣು ಹೊಂದಿದ. ಕೆಟ್ಟ ಕಣ್ಣವಳು ಅಂತ ಅಲ್ವಾ? ಮತ್ತೆ ಅವಳ ತಪಸ್ಸು ಸಿದ್ಧಿ ಇದನ್ನು ಘನತೆ. ನೀವು ಮೊದಲೇ ಒಂದೊಂದು ಶಬ್ದಕ್ಕೂ ಇಷ್ಟಿಷ್ಟು ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ ನನಗೆಂತ ಗೊತ್ತುಂಟು. ಯಾವ ಜನ್ಮದ ಪಾಪ ನೀ ಶಿಕ್ಷತ್ತೆ ಇಲ್ವಾರ ಮುಂದೆ ನಿಮಗೋದು ಉಂಟು ಅಂತ ಆಯ್ತು. ನನ್ನ ಹೆಂಡತಿ ಸಾಮಾನ್ಯದವಳಲ್ಲ, ಅಂದ್ರೆ ಮಹಾಪತಿವ್ರತೆ. ಮಹಾಪತಿವ್ರತೆ. ನಾವೆಲ್ಲ ಪತಿವ್ರತೆ ಅಂತ ಕೇಳಿದ್ದೇವೆ. ಈ ಮಹಾಪತಿವ್ರತೆ ಅಂದ್ರೆ ಎಂತದ್ದು? ಗೊತ್ತಾಯ್ತು. ಎಂತದ? ನಿಮ್ ನಗೋಲು ಎಷ್ಟು ಅರ್ಥ ಉಂಟು ನೋಡಿ. ಎಂತದ್ದು? ಮಹಾಪತಿವ್ರತೆ ಇದೆ. ಬರಲಿ ಮುಂದೆ ತಪ್ಪಲ್ಲ, ನನಗೆ ಯಾಕೋ ಹೇಳಿ ಹೋಗುವ ಅಂತ ಅನಿಸ್ತಾ ಉಂಟು. ಈ ಪ್ರಪಂಚದಲ್ಲಿ ಪತಿವ್ರತೆ ಬೇರೆ, ಮಹಾಪತಿವ್ರತೆ ಬೇರೆ, ವ್ಯತ್ಯಾಸ ಉಂಟು. ಅದಕ್ಕೆ ಏನುಂಟು? ಸರಿ ಕೇಳು. ಸರಿ ಹೇಳಿ ನೀವು. ತನ್ನ ಗಂಡ ಗಂಡಸು, ಹಾಗೆ ಈ ಪ್ರಪಂಚದಲ್ಲಿ ಅನೇಕ ಗಂಡಸರಿದ್ದಾರೆ ಅಂತ ತಿಳಿದವಳು ಪತಿವ್ರತೆ. ಹೋಯ್ತೇನಾ? ಗಂಡಸು. ಹೌದು. ಉಳಿದವರು ಗಂಡಸೆ. ಉಳಿದವರು ಗಂಡಸರಿದ್ದಾರೆ ಅಂತ ತಿಳಿದವಳು ಪತಿವ್ರತೆ. ಹೋಯ್ತೇನಾ? ಸರಿ ಹೋಯ್ತೇನಾ? ಹೋಯ್ತು, ವಿಷಯ ಹೋಯ್ತು. ಎಲ್ಲ ಹೋಯ್ತು. ತಲೆ ಒಳಗೆ ತಲೆ ಒಳಗೆ ಹೋಗ್ಬೇಕು. ಹಾಗಿದ್ರೆ ಮಹಾಪತಿವ್ರತೆ ಅಂದ್ರೆ ಏನು? ತನ್ನ ಗಂಡ ಮಾತ್ರ ಗಂಡಸು, ಮತ್ಯಾರು ಗಂಡಸರೇ ಅಲ್ಲ ಅಂತ ಹೇಳುವವಳು ಮಹಾಪತಿವ್ರತೆ. ಒಂದು ನಿಮ್ಮ ಹೆಂಡತಿ ಎರಡನೇ ಸಾಲು. ಹೌದು, ಮಹಾಪತಿವ್ರತೆ. ತನ್ನ ಗಂಡ ಮಾತ್ರ ಗಂಡಸು, ಉಳಿದವರು ಯಾರು ಗಂಡಸರೇ ಅಲ್ಲ ಅಂತ ತಿಳಿದಿದ್ದಾಳೆ. ಅದು ಸತ್ಯವೇ ಅಂತ ಭಾವಿಸಿದ್ದಾಳೆ. ಹಾಲು ತಿಳ್ಕೊಂಡು ನೋಡ್ರು ಸಾಯುವುದಿಲ್ಲಲ್ಲ ಯಾರು. ನೀನು ಮಂಡ್ಯ ಹೊಡಿತೇನೆ ನಾನು. ಉಳಿದ ಯಾರು ಗಂಡಸೇ ಅಲ್ಲ ಅಂತ ನೋಡಿಬಿಟ್ರು ಸಾಯುವುದಿಲ್ಲ, ಬೂದಿ ಆಗ್ಲಿಕ್ಕಿಲ್ಲ. ನೀನು ಪುಣ್ಯಕ್ಕೆ ಯಾವ ವಿದ್ಯಾಲಯಕ್ಕೆ ಹೋಗ್ಲಿಲ್ಲ. ಯಾವ್ದಾದ್ರು ವಿದ್ಯಾಲಯಕ್ಕೆ ಹೋದ್ರೆ ಯಾವ ಗುರುವು ನಿನಗೆ ವಿದ್ಯೆಯನ್ನು ಕಲಿಸಲೇ ಆರ. ಯಾಕೆಂದ್ರೆ ಯಾವ್ದಾದ್ರು ಒಂದು ಶಬ್ದ ಹೇಳಿದ್ರೆ ಸಾಕು, ಅದಕ್ಕೆ ಮತ್ತೊಂದು ಪ್ರಶ್ನೆ ಉಂಟು. ನಾವೊಂದ್ ರೀತಿ ಜಗದ್ಗುರು. ಜಗದ್ಗುರು ಅಲ್ಲ, ಒಂದು ಅಧ್ಯಾಯ ಇದ್ರು 30 ವರ್ಷ ಆದ್ರೂ ಮುಗಿಯುವುದಿಲ್ಲ. ಎಂತ ಮಾತಾಡುದ ಜಗದ್ಗುರು ಅಂತೆ. ಅಲ್ಲ ಹಾಗೆ ಅವ್ರು ಕೊಡುವುದಿಲ್ಲ. ಆಗಿದ್ರೆ ಕೊಡುವುದಿಲ್ಲ ಅಂತಲ್ಲ, ಅವಳು ಕಣ್ಣು ಬಿಟ್ಟು ನೋಡಿದ್ರೆ ನೀನು ಸುಟ್ಟು ಹೋಗ್ತಿ. ನೀನು ಅಂತೇನೋ ಪ್ರತ್ಯಕ್ಷ ನಂದಿರೂಢನಾಗಿರುವಂತ ಪರಮೇಶ್ವರನೇ ನನ್ನಾಶ್ರಮದ ಎದುರು ಬಂದು ಭಿಕ್ಷೆಯನ್ನ ಕೇಳಿದ ಅಂತಾದ್ರೆ, ನನ್ನ ಮಡದಿ ನೋಡಿದ್ರು ಅಂತಾದ್ರೆ ಅವ ಸುಟ್ಟು ಭಸ್ಮ ಆಗಿ ಹೋಗ್ತಾನೆ. ಅಷ್ಟು ಯೋಗ್ಯತೆ ಸಿದ್ಧಿ ನಮ್ಮ ಹೆಂಡತಿಯವರಿಗೆ ಉಂಟು. ಪರಮೇಶ್ವರ ಬರುವುದಿಲ್ಲ, ಬಂದ್ರು ಪಾಪ ಬೂದಿ ಅವ ಬೂದಿಯಾಗಿ ಹೋಗ್ತಾನೆ. ಸರಿ ಆಗಿದ್ರೆ ಮನೆಗೆ ಹೋಗ್ಬಾರ್ದು. ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ. ಅಲ್ಲ ನಾ ಏನ್ ಮಾಡ್ಲಿ ಆಗಿದ್ರೆ? ಅಂದ್ರೆ ಬರೀ ಸುಳ್ಳು. ನಿನ್ನ ಹಾಗೆ ನಾನು ಒಂದಿಷ್ಟು ಚಪ್ಲಕ್ ಮಾತಾಡ್ತಾ ಇದ್ದೇನೆ, ವಂಚನೆ ಅಂತ ಮಾಡ್ತೀಯ? ವಂಚನೆಯ ಮಾತಲ್ಲ ತಿರುಗಿನ ಬರುವನ ಚಂಚಲಿಸದಿಲ್ಲಿ ನಿಂತಿರು ನೀನು. ನಿನಗಾನು ಕಾಂಚನವು ಹಣ್ಣುಗಳು ಬೇಕಾದ ಭಿಕ್ಷೆಯೋ ಕೊಡುವೆಯನಲು. ಒಟ್ಟಾರೆಯಾಗಿ ಮಾತಾಡ್ತಾ ಇದ್ದೇನೆ ಎನ್ನುವುದಾಗಿ ಭಾವಿಸುವುದು ಬೇಡವೇ ಬೇಡ. ಅಲ್ಲೋದ್ರೂ ಇಲ್ಲ, ಇಲ್ಲೂ ಇಲ್ಲ. ಅಂದ್ರೆ ಒಟ್ಟಾರೆ ಹೇಳುವುದು ಅಂತಲ್ಲ, ವಂಚನೆಯ ಮಾತಲ್ಲ. ಹಾಗಂತ ನಿನಗೆ ಬೇಕು ಅಂತಾದ್ರೆ ನೀನು ಒಂದು ಕಾರ್ಯವನ್ನು ಮಾಡಬೇಕು. ಹೇಳಿ. ಕಾಣುತ್ತಿರುವಂತ ಈ ಮರದ ಕೆಳಗೆ 3 ದಿನಗಳ ಪರ್ಯಂತರವಾಗಿ ನಿಂತಿರತಕ್ಕದ್ದು. ನಿಂತ್ಕೊಂಡೇ ಇರಬೇಕು, ಮತ್ತೆ ಕೂತ್ಕೊಳ್ಬಾರ್ದು. ಎಂತ ಸುಲಭವಾಗಿ ಸಿಕ್ಕುವುದಲ್ಲ. ಎಲ್ಲ ಧರ್ಮಕ್ಕೆ ಸಿಕ್ಕಿದ್ರೆ ಎಲ್ಲವುದು ಬೇಕು, ಸ್ವಲ್ಪ ಕಷ್ಟ ಪಡ್ಬೇಕು. ನೀನು ನಿಂತಿರ್ಬೇಕು. ಇವತ್ತು ಹೋಗ್ತೇನೆ, ನಾಳೆ ಯಜ್ಞವನ್ನ ಮಾಡ್ತೇನೆ, ನಾಳಿದ್ದು ಯಜ್ಞವನ್ನ ಪೂರೈಸಿ ಬರ್ತೇನೆ. ಹಾಗೆ ಬರುವಾಗ ವರುಣ ದೇವ ನನಗೆ ಸನ್ಮಾನವನ್ನು ಮಾಡ್ತಾನೆ, ಕಾಂಚನವನ್ನು ಕೊಡ್ತಾನೆ. ನಿಮಗೆ ನಿಮಗೆ ಕೊಡಬೇಕು ಅಂದ್ರೆ ಮತ್ತೆ ದೊಡ್ಡವರೇ ಆಗಬೇಕು. ನಿಮಗೆ ಹಾಗೆ ನಿಮಗೆ ಅಂದ್ರೆ ನನಗೆ ಎಂತ ಗತಿ ಗೊತ್ತಿಲ್ಲ ನನಗೆ. ಹಾಗಲ್ಲ ಸ್ವಾಮಿ, ಒಬ್ಬರಿಗೆ ಕೊಡಬೇಕು ಅಂತಾರೆ, ಮತ್ತೊಬ್ಬ ದೊಡ್ಡವನಾಗಿರ್ಬೇಕು ತಾನೆ. ವರುಣದೇವ ದೊಡ್ಡವ ತಾನೆ. ಈ ಸೃಷ್ಟಿಯಲ್ಲಿ ನಿಮ್ಮಷ್ಟು ದೊಡ್ಡವರು ಯಾರಿದ್ದಾರೆ? ಇದು ವಿಷಯ. ಹೌದು. ಈ ದೇವೇಂದ್ರ ತ್ರಿಮೂರ್ತಿಗಳಿಗೆ ಕೈ ಮುಗುಕತೆ ಗೊತ್ತುಂಟ ನಿನಗೆ? ಅದೆಂತದ್ದು? ಈಗ ದೇವೇಂದ್ರ ಸಣ್ಣವ ಅಂತ ಅರ್ಥ, ತ್ರಿಮೂರ್ತಿಗಳು ಸಣ್ಣವ್ರ. ದೇವೇಂದ್ರ
ವರುಣ ಅಂತ ಹೇಳಿದ್ರೆ ದೇವೇಂದ್ರ ಇದ್ದ ಹಾಗೆ, ನಾನು ಅಂತ ಹೇಳಿದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬ ಇದ್ದ ಹಾಗೆ. ಅವು ಸಣ್ಣದು ಅಂತಲ್ಲ, ನಾನು ಮತ್ತು ದೊಡ್ಡದು ಅಂತ. ಬಿಡು, ನೀನು ಇಲ್ಲಿ ನಿತ್ಯ ಅಂತ ಆದ್ರಿ ಕಾಂಚನಮೋ ಹಣ್ಣುಗಳನ್ನು ತರುವಂತಹ ನಾನು, ನೀನು ಇಲ್ಲೇ ನಿಂತುಕೊಂಡಿದ್ರೆ ಆಗ ನಿನ್ನನ್ನು ನಾನು ನೋಡಿದ ಕಾಲಕ್ಕೆ ನನಗೆ ನಿನಗೆ ಕೊಡುವ ಮನಸ್ಸಾದ್ರೆ ನಾನು ನಿನಗೆ ಕೊಟ್ಟರೆ ನಿನಗೆ ತಿನ್ನು ಯೋಗ ಉಂಟು. ಇದಾದ್ರೆ ಹೋದ್ರೆ ಅಜ್ಜಿಗೊಂದು ಪಟ್ಟೆ ಸಿಗದೆ ಇದೆಲ್ಲ ಆಗಲಿ. ಒಟ್ಟು ನಾವೊಂದು ಏನು ಇಲ್ಲದೆ ಹೋಗುದೇ ಬಹುಶಃ. ನಿನ್ನದ್ದು ತಪ್ಪಲ್ಲಪ್ಪ, ನಿನ್ನ ಒಡನಾಟದ ತಿರುಗಾಟದ ದೋಷವೇ ಹಾಗುಂಟು. ಸರಿಯಾಗಿ ಕೇಳು, ಹಾಗೆ ಹೇಳುವರೆಯೂ ಬಲವಾದಂತಹ ಕಾರಣ ಉಂಟು. ಈ ಪ್ರಪಂಚದಲ್ಲಿ ಯೋಗ ಬೇರೆ ಭಾಗ್ಯ ಬೇರೆ, ಗೊತ್ತಾಯ್ತೇನಾ? ಹೇಗೆ ಅಂತ ಕೇಳ. ಅಲ್ಲ, ಯೋಗ ಬೇರೆ ಹೇಗೆ ಅಂತ ಕೇಳು. ಅದೆಂತದ್ದು? ಒಬ್ಬ ಶ್ರೀಮಂತನ ಮನೆಯ ಕೋಣೆಯಲ್ಲಿ ಮೂಟೆಗಟ್ಟಲೆ ಸಕ್ಕರೆ ಇರ್ತದೆ. ಆದ್ರೆ ವೈದ್ಯರು ಹೇಳ್ತಾರೆ, ಯಾವ ಕಾರಣಕ್ಕೂ ನೀವು ಸಕ್ಕರೆಯನ್ನು ತಿನ್ನಬಾರದು, ಸಕ್ಕರೆಯನ್ನು ತಿಂದ್ರೆ ಸತ್ತೇ ಹೋಗ್ತೀರಿ. ಏನಿದ್ರ ಅರ್ಥ? ಅವನಿಗೆ ಮೂಟೆಯನ್ನ ಇಟ್ಟುಕೊಳ್ಳುವ ನೋಡುವ ಯೋಗ ಉಂಟು, ಆದ್ರೆ ಅನುಭವಿಸುವ ತಿನ್ನುವ ಭಾಗ್ಯ ಇಲ್ಲ. ಇಲ್ಲಿಯೂ ಹಾಗೆ. ನನ್ನ ಹತ್ರ ಇದೇ ಹೇಳ್ಬೇಕಾ ನೀವು? ಯಾಕೆ ಬೇರೆ ಯಾವ್ದು ಸಿಗ್ಲಿಲ್ಲ ನಿಮಗೆ ಯೋಗ ಭಾಗ್ಯ ಹೇಳಿ? ಅಂದ್ರೆ ನಿನಗೆ ಯಾರು ಸಕ್ಕರೆ ತಿನ್ಬೇಡ ಅಂತ ಹೇಳಿದ್ರ? ಹಾಗಲ್ಲ, ನನಗೆ ಅದು ನೆನಪಾದ್ರೆ ಮತ್ತೆ ತಿನ್ಬೇಕು. ಅಂದ್ರೆ ಕೆಲವರಿಗೆ ಸಕ್ಕರೆ ವರ್ಜ್ಯ ಅಂತ ಇರ್ತದೆ. ಅದೌದು. ಈಗ ನನಗೆ ಯೋಗ ಉಂಟೋ ಭಾಗ್ಯ ಉಂಟೋ ಅದು ಗೊತ್ತಾಗಬೇಕು ಅಂತ ಆದ್ರೆ 3 ದಿನ ಹಗಲು ರಾತ್ರಿ ಈ ಮರದ ಇಲ್ಲಿ ನಿಂತ್ಕೊಂಡಿರ್ಬೇಕು. ನೀವು ಕೊಡ್ತೀರಿ ಅಂತ ನಾ ಇಲ್ಲೇ ಕಾಯ್ತಾ ಇರ್ತೇನೆ. ಕಾಯ್ತಾ ಇರು. ನಿನಗೆ ನೀವು ಯಾವ ಕಡೆಯಿಂದ ಬಂದ್ರಿ? ಈಗ ನಾನು ಈ ಕೇಳಿದೆ, ಬೇಡ ತಪ್ಪಾಯ್ತು. ನೀವು ಯಾವ ಕಡೆ ಹೋಗ್ತೀರಿ ಈಗ? ಆ ಕಡೆ ಬಂದಿದ್ದ ತಪ್ಪಲ್ಲ, ನನಗೆ ಅರ್ಥ ಆಗ್ತದೆ. ನೀನು ಅಧಿಕ ಪ್ರಸಂಗಿಯಾದರೂ ನಿನ್ನ ಮನಸ್ಸು ಶುದ್ಧವಾಗಿಯೇ ಉಂಟು. ನಾನು ಎಲ್ಲಿಂದ ಬಂದಿದ್ದೇನೆ ಅಂತ ಗೊತ್ತಾದ್ರೆ ಆ ಕಡೆ ಹೋಗುವ ಮನಸ್ಸು ಮಾಡುವುದಿಲ್ಲ. ನೀವು ಅದನ್ನು ಸರಿಯಾಗಿ ಹೇಳಿದ್ರೆ ನಾ ಇದನ್ನು ಹೇಳ್ತಿದ್ದೆ. ಗೊತ್ತಾಯ್ತು ನನಗೆ. ಇರ್ಲಿ, ತೊಂದರೆ ಇಲ್ಲ, ಇಲ್ಲೇ ನಿಂತ್ಕೊಂಡಿರು. ಅಂದ್ರೆ ಆ ಕಡೆಯಿಂದ ಬಂದಿದ್ದಲ್ವಾ ನೀವು? ಮತ್ತೆ ಅಂತ ಕೇಳು. ನಿಮ್ಮ ಆಶ್ರಮ ಆ ಕಡೆಗೆ ಅಲ್ಲ? ಆ ಕಡೆಯೇ ಉಂಟು. ಯಾವ ಕಾರಣಕ್ಕೂ ಆ ಕಡೆ ಹೋಗ. ಆ ಕಡೆ ನೋಡುವುದೇ ಇಲ್ಲ. ಹೋದ್ರೆ ಸುಟ್ಟು ಹೋಗ್ತಿ. ನಾನು ಆ ಕಡೆ ನೋಡುವುದೇ ಇಲ್ಲ. ಓಹೋ, ಮಮೋಗ್ರ ಮುನಿ ಹೀಗೆ, ಅವನ ಹೆಂಡತಿ ಕುಮುದೆ ಹೇಗೆ? ಮಮೋಗ್ರ ಮುನಿ ಕೊಡದವ್ರು ಇವ್ರು ಕೊಟ್ರು ನೋಡಿ. ಸರಿ, ಹಾಗಾದ್ರೆ ಆ ಕಡೆಗೆ ಹೋಗ್ತೇನೆ. ಮಂಚದಲ್ಲಿ ಕುಳಿತಿದ್ದೊಯು ಕುಮುದೆಯ ಸಖಿಯೊಡನೆ ಬೇದಳ ಸತಿ ಧರ್ಮ ಎಂತೆಂಬುದನ್ನು ಎಲ್ಲ ಕೂತ್ಕೊಳ್ಳಿ. ಎಲ್ಲ ನನ್ನ ಸಖಿಯರು ಅಂದ್ರೆ ಶಿಷ್ಯರು. ಅಂದ್ರೆ ನಾನು ಗುರು ಬಂದ ತಕ್ಷಣ ಅವರೆಲ್ಲ ಎದ್ದು ನಿಂತು ಗೌರವ ಸಲ್ಲಿಸಲಿಕ್ಕೆ ಎದ್ರು. ಆವಾಗ ಹೇಳೋದು ಬೇಡ, ಅಲ್ಲೇ ಕೂತ್ಕೊಳ್ಳಿ ಅಂತೇಳಿ ಅಷ್ಟೇ ಎದ್ದಿದ್ರು. ಅಲ್ಲೇ ಕುಳಿತುಕೊಂಡ್ರಲ್ಲ. ಎಲ್ಲ ಕುಳಿತುಕೊಳ್ಳಿ. ನಾನ್ಯಾರು ಪರಿಚಯ ಆಯ್ತಾ? ಇಲ್ಲಮ್ಮ. ಕುಮುದಾದೇವಿಯವರು ಅಂದ್ರೆ ನಾನೇ ಇದ್ದೇನೆ. ಓ, ನೀವೇ? ಹೌದು. ನಮಸ್ಕಾರ. ಒಳ್ಳೇದಾಗ್ಲಿ. ನನ್ನ ಆಶೀರ್ವಾದ ಪಡೆದ ಮೇಲೆ ನೀವು ಉದ್ಧಾರ ಆದಾಗೆ, ಮತ್ತೆ ಯೋಚನೆ ಮಾಡೋದೇ ಬೇಡ. ಹೌದಾ? ಹೌದು. ಹಾಗೆ ನಾನು ಎಲ್ಲರಿಗೂ ಆಶೀರ್ವಾದ ಮಾಡುವುದೇ ಇಲ್ಲ. ನಮ್ಮ ಪುಣ್ಯ. ಮಹೋಗ್ರ ಮುನಿಗಳ ಪತ್ನಿ ನಾನು. ಓಹೋ. ಅವರು ಆಶ್ರಮದಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ನನ್ನ ಶಿಷ್ಯರಿಗೆಲ್ಲ ಉಪದೇಶ ಮಾಡ್ತೇನೆ. ಏನೋ ಜೀವನದಲ್ಲಿ ಅವರು ಉದ್ಧಾರ ಆಗಲಿ, ಒಳ್ಳೇದಾಗ್ಲಿ ಎನ್ನುವ ಕಾರಣಕ್ಕಾಗಿ ಉಪದೇಶ ಮಾಡುವುದು. ಹೌದಾ? ಹೌದೌದು. ಇವತ್ತು ನನ್ನ ಉಪದೇಶ ಕೇಳುವುದಕ್ಕೆ ಇವರೆಲ್ಲ ಬಂದಿದ್ದಾರೆ. ಹೌದಾ? ಹೌದು, ನನ್ನ ಶಿಷ್ಯರೆಲ್ಲ ಬಂದಿದ್ದಾರೆ. ತುಂಬಾ ಮಂದಿ ಇದ್ದಾರೆ. ಹೌದು, ಬಂದಿದ್ದಾರೆ, ಸಾಕಷ್ಟು ಬಂದಿದ್ದಾರೆ. ಸಾಕು, ಯಾಕೆ ಕೂತ್ಕೊಳ್ಳಿದ ಜಾಗ ನಿಂತ್ಕೊಂಡಿದ್ದಾರೆ. ಇನ್ನೆಂತದ್ದು? ಅದೇ. ಹೌದು, ಸಾಕು. ಇಷ್ಟು ಬಂದ್ರೆ ಸಾಕು. ಇನ್ನೂ ಬಂದ್ರೆ ಜಾಗ ಇಲ್ಲ. ಕೊನೆಗೆ ಪಾಠ ಆರಂಭಿಸ್ತೇನೆ. ನಿನ್ನೆ ಎಲ್ಲಿಗೆ ನಿಲ್ಸಿದ್ದೆ? ನನಗೆ ಇತ್ತೀಚೆಗೆ ಆರಂಭ ಆಗಿ ಹೋಗಿದೆ. ಸರಿ, ನೆನ್ಪು ಮಾಡ್ಕೊಳ್ಳಿ. ನೆನಪು ಮಾಡಿ. ಅದೇ ನಿನ್ನೆ ಎಲ್ಲಿ ಪಾಠ ಆರಂಭಿಸಿ, ಒಂದು ಕೆಲಸ ಮಾಡಿ, ನಾನು ಪಾಠವನ್ನು ಆರಂಭಿಸ್ತೇನೆ. ನಾ ಪಾಠದ ಮಧ್ಯೆ ಏನಾದರೂ ಸಮಸ್ಯೆ ಬಂದ್ರೆ ಆಗಲೇ ಕೇಳಿಬಿಡಿ. ಯಾಕಂದ್ರೆ ಕೊನೆಗೆ ಅಂದ್ರೆ ಮತ್ತೆ ನನಗೆ ನೆನಪಿರುವುದಿಲ್ಲ. ಅಲ್ಲೇ ಪಕ್ಕನೆ ಹೇಳಿಬಿಡ್ತೇನೆ ಪರಿಹಾರ. ನಿನ್ನೆ ಬಾಲ್ಯದಲ್ಲಿ ಹೆಣ್ಣಾದವಳು ಹೇಗಿರಬೇಕೆನ್ನುವುದಾಗಿ ಪಾಠ ಮಾಡಿದ್ದೆ. ಇವತ್ತು ಪತಿವ್ರತಾ ಧರ್ಮದ ಬಗ್ಗೆ ನಿಮಗೆ ಪಾಠವನ್ನು ಮಾಡ್ತೇನೆ. ಹೆಣ್ಣಾದವಳು ತಾನು ಜೀವನದಲ್ಲಿ ಪತಿವ್ರತಿಯಾಗಿ ಬದುಕಬೇಕೆನ್ನುವುದಾಗಿ ಪ್ರಯತ್ನವನ್ನು ಪಡಬೇಕು. ಓ, ಎಂತ ಅಂದೆ?
ನೋಡಿ ಪ್ರಶ್ನೆ ಬಂದೇ ಹೋಯ್ತು. ಎಂತ ಪತಿವ್ರತಿ ಆಗ್ಬೇಕಿದ್ರೆ ಏನ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಒಳ್ಳೆ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ಪತಿವ್ರತಿ ಆಗ್ಬೇಕಿದ್ರೆ ಮತ್ತೆಂತ ಇಲ್ದಿದ್ರು ಒಂದು ಗಂಡ ಅಂತ ಒಬ್ಬ ಬೇಕೇ ಬೇಕು. ಹೌದು. ಅವ ಹೇಗೆ ಇರ್ಲಿ ಎಂತದ್ದೇ ಇರ್ಲಿ ಒಟ್ಟು ಹೆಸರಿಗಾದ್ರೂ ಒಂದು ಗಂಡು ಬೇಕು. ಆಗ ಪತಿವ್ರತಿ ಆಗುವುದಕ್ಕಾಗ್ತದೆ. ಹೀಗೆ ಆ ನಂತರದಲ್ಲಿ ಪತಿವ್ರತಿ ಆದವಳು ಹೇಗಿರಬೇಕು ತನ್ನ ಆಚಾರ ವಿಚಾರಗಳಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಬೆಳಿಗ್ಗೆ ಗಂಡ ಏಳುವ ಮೊದಲೇ ಹೇಳಬೇಕು. ಓ ಎಚ್ಚರಾಗ್ತಿದ್ರಾ? ಎಚ್ಚರಾಗ್ತಿದ್ರಲ್ಲಿ ಪಕ್ಕದಲ್ಲಿ ಗಂಡ ಮಲಗಿರ್ತಾನಲ್ಲ ಅವನಲ್ಲಿ ಎಬ್ಸ್ಲಿಕ್ಕೆ ಹೇಳು. ನಾ ಎದ್ದ ಮೇಲೆ ಹೇಳಿ ನಾನು ಎಬ್ಸಿ ನೀವು ಹೇಳಿ ಅಂತ ಹೇಳ್ರೆ ಆಯ್ತು ಅಷ್ಟೇ. ಯಾವಾಗಲೂ ಪರಿಹಾರ ಅಲ್ಲೇ ಉಂಟು, ನಾವು ಹುಡ್ಕೊಳ್ಬೇಕಷ್ಟೇ. ಅಷ್ಟೇ ಅಷ್ಟೇ. ನೀವು ಮೊದಲೇ ಹೇಳಬೇಡಿ ಅಂದ್ರೆ ಮುಗಿತಪ್ಪ. ಎದ್ದು ಎಲ್ಲ ಸಾರಿಸಿ ರಂಗವಲ್ಲಿ ಎಲ್ಲ ಹಾಕಿ ಗಂಡ ಎದ್ದ ನಂತರದಲ್ಲಿ ಅವನಿಗೆ ಉಣಬಡಿಸಿ ಅವನನ್ನು ಅವನ ಕೆಲಸ ಕಾರ್ಯಗಳಿಗೆ ಕಳಿಸಿಕೊಡ್ಬೇಕು. ಆ ನಂತರ ಗಂಡ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಪೂರೈಸಿ ಬಂದ ನಂತರದಲ್ಲಿ ಅವನ ಕಾಲನ್ನ ತೊಳೆದು ತೀರ್ಥ ಅಂತ ಕುಡಿಬೇಕು. ಆಯ್ತಾ? ಶಿಷ್ಯ ಅಂದು ನೋಡಿ ಅವಳು. ಅದೇ ಶಿಷ್ಯ ಹಾಗೆ ಹೇಳಬಾರ್ದು. ಅಂದ್ರೆ ಅವಳು ಯಾಕೆ ಹೇಳಿದ್ಲು ಅಂದ್ರೆ ಇಲ್ಲಿ ಎಲ್ಲೆಲ್ಲ ತಿರುಗಾಡಿ ಬಂದಿರ್ತಾರೆ, ಕಾಲಲ್ಲಿ ಏನೆಲ್ಲ ಕೆಸರಿರ್ತದೆ, ಆ ನೀರು ಕುಡಿಯುವುದಂತ ಕೇಳುವುದು ಅವಳು. ಅದೆಲ್ಲ ಸೇರಿದ್ರೆ ತೀರ್ಥ ಅಂತ ಆಗುವುದೇ, ಅಲ್ದಿದ್ರೆ ಎಲ್ಲಿ ತೀರ್ಥ ಅಂತ ಆಗ್ತದೆ? ನೀ ನೋಡು, ಲಕ್ಷ ತೀರ್ಥ ಕೋಟಿ ತೀರ್ಥ ಎಲ್ಲ ಆದ್ ಹೇಗದು? ಇಂಥದ್ದೆಲ್ಲ ಸೇರಿ ಆದ್ದು. ಇಲ್ದಿದ್ರೆಲ್ಲ ಆಗುವುದಿಲ್ಲ, ಅದು ತೀರ್ಥ ಆಗುವುದಿಲ್ಲ. ಹಾಗಾಗಿ ಅದರ ಹಾಗೆ ಶಿಷ್ಯ ಅಂತ ಹೇಳಬಾರ್ದು, ಅದನ್ನ ತೀರ್ಥ ಅಂತ ಕುಡಿಬೇಕು. ಪ್ರಸಾದವನ್ನ ಧೂಳನ್ನ ಪ್ರಸಾದ ಅಂತ ಧರಿಸಬೇಕು. ಇದು ಒಳ್ಳೆ ಪ್ರಶ್ನೆ ನೋಡು. ಕಾಲು ತೊಳೆದ ಮೇಲೆ ಧೂಳೆಲ್ಲಿ ಇರ್ತದೆ ಅಂತ ಅವಳು ಪ್ರಶ್ನೆ. ಪ್ರಸಾದ ತಲೆಗೆ ಹಾಕಿಕೊಳ್ಳುವುದು ಹೇಗೆ? ಉಪಾಯ ಉಂಟು. ಕಾಲಿಗೆ ನೀರು ಹಾಕುವ ಮೊದಲೇ ಒಂದಿಷ್ಟು ಧೂಳು ತೆಗೆದು ಆಚೆ ಇಟ್ಕೊಳ್ಬೇಕು. ಅರ್ಥ ಆಯ್ತಾ? ಆ ನಂತರ ನೀರು ಹಾಕಬೇಕು. ಆಗ ಆ ಧೂಳನ್ನು ತೆಗೆದು ತಲೆ ಹಾಕೊಳ್ಳಿ. ಅಲ್ಲೇ ಉಂಟು, ಬರೀ ಉಪಾಯ ಬೇಕು, ಅಲ್ದಿದ್ರೆ ಆಗುವುದಿಲ್ಲ. ಪತಿವ್ರತೆ ಆಗೋದು ಎಷ್ಟು ಕಷ್ಟದ ಕೆಲಸ. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಆಗಿದ್ದೇವೆ ನಮಗೆ ಗೊತ್ತುಂಟದು. ಯಾರು ಹೇಳ್ಕೊಟ್ಟದಲ್ಲ, ಎಲ್ಲ ನಾನೇ ಸ್ವಂತ ಕಲ್ತದ್ದಿದಲ್ಲ. ನಿಮ್ಮಂತವ್ರು ಒಬ್ರು ಬೇಕು. ಮತ್ತೆ ಬೇಕಪ್ಪ. ಹಾಗಾಗಿ ಎಲ್ಲ ಒಂದೊಂದು ರೂಪರೇಷೆಯನ್ನು ಕೊಡಬೇಕು ಅದಕ್ಕೆಲ್ಲ. ಈ ರೀತಿಯಲ್ಲಿ ಆ ನಂತರ ಗಂಡನಿಗೆ ಉಣಬಡಿಸಿ ಆನಂತರದಲ್ಲಿ ನಾವು ಊಟವನ್ನು ಮಾಡಬೇಕು. ಮೊದಲು ನಾವು ಊಟ ಹಸುವಾದ್ರೆ ಅಂತ ಕೇಳ್ತಾ ಇದ್ದೆ. ಪ್ರಶ್ನೆ ಬಂತಲ್ಲಿ, ಪ್ರಶ್ನೆ ಬಂದಾಯ್ತು. ಅದೇ ಹಸುವಾದ್ರೆ ಊಟ ಮಾಡಬಾರ್ದು. ಬೇಕಿದ್ರೆ ಸ್ವಲ್ಪ ಅವಲಕ್ಕಿ ಮೊಸರು ತಿನ್ನು, ಊಟ ಮಾಡ್ಲಿಕ್ಕಿಲ್ಲ. ಅದಿದ್ರು ತಿನ್ನಬಹುದು. ಹಾಗೆ ಊಟ ಮಾಡುವ ಹಾಗಿಲ್ಲ. ಆನಂತರ ಗಂಡ ಮಲಗಿದ ಆನಂತರ ಮಲಗಬೇಕು. ನಿದ್ದೆ ಬಂದ್ರೆ ಅಂತ ಕೇಳ್ತಾ ಇದ್ದಾಳೆ. ನಿದ್ದೆ ಬಂದ್ರೆ ಮಲಗಬಾರ್ದು. ಬೇಕಿದ್ರೆ ಅಲ್ಲೇ ಕೂತಲ್ಲೇ ಒಂದು ತೂಕಡಿಕೆ ತೆಗಿಬಿಟ್ರೆ ಮಲಗಬಾರ್ದು. ಮಲಗಿ ನಿದ್ರೆ ಮಾಡ್ಲಿಕ್ಕಿಲ್ಲ. ಹೀಗೆ ಈ ರೀತಿ ಪತಿವ್ರತಾ ಧರ್ಮವನ್ನು ನಾವು ಪಾಲನೆ ಮಾಡಿಕೊಂಡು ಬರಬೇಕು. ಇದೆಲ್ಲ ಪತಿವ್ರತಾ ಧರ್ಮದ ವಿಶೇಷಗಳು. ಪತಿವ್ರತಾ ಧರ್ಮದಿಂದ ಏನೆಲ್ಲ ಸಾಧಿಸುವುದಕ್ಕೆ ಸಾಧ್ಯ ಅದನ್ನು ಹೇಳ್ತೇನೆ. ನೋಡಿ, ಆಕಾಶಕ್ಕೆ ಯಾರಾದ್ರೂ ಕಂಬ ಕೊಟ್ಟಿದ್ದಾರಾ? ಯಾರು ಕೊಡ್ಲಿಲ್ಲ. ಆದ್ರೂ ಅದು ಕೆಳಗೆ ಬರುವುದಿಲ್ಲ. ಯಾಕೆ? ಕಾರಣ ನಾನು. ಇದು ಹೊಸ ವಿಷಯ, ಯಾರಿಗೆ ಗೊತ್ತಿಲ್ಲ. ಅದು ನಾ ಹೇಳಲಿಲ್ಲ ಎಷ್ಟು ದಿವಸ. ಹೌದಾ? ಅಂದ್ರೆ ನಾನೇ ತಲೆ ಕೊಟ್ಟಿದ್ದೇನೆ ಅಂತಲ್ಲ, ನನ್ನ ಪತಿವ್ರತಾ ಧರ್ಮದ ಪ್ರಭಾವದಲ್ಲಿ ಅಲ್ಲೇ ನಿಲ್ಸಿದ್ದೇನೆ. ನಾನೆಲ್ಲಾದ್ರೂ ಸ್ವಲ್ಪ ಆಚೀಚೆ ನೋಡಿದ್ನ ಸಕ್ಕನ ಕೆಳಗೆ ಬರ್ತದೆ. ಬೇಡ, ನೋಡ್ಬೇಡಿ ನೀವು. ಮೊನ್ನೆ ಒಂದಿನ ಕೆಳಗೆ ಬಂದಿತ್ತು. ಹಿಂತಿರುಗಬೇಡಿ. ಅಲ್ಲ, ಮೊನ್ನೆ ಒಂದಿನ ಕೆಳಗೆ ಬಂದಿತ್ತು. ಹಾಗೆ ಸಮುದ್ರ, ಈ ಸಮುದ್ರ ನಿಜವಾಗಿ ಎಲ್ಲರಿಗೂ ಗೊತ್ತಿಲ್ಲ. ಅದು ಸಮುದ್ರ ಎತ್ತರದಲ್ಲುಂಟು, ಭೂಮಿ ತಗ್ಗಿನಲ್ಲುಂಟು. ವಿಷಯ. ಆದ್ರೂ ಸಮುದ್ರ ಮೇರೆ ಮೀರಿ ಭೂಮಿಗೆ ಬರುವುದಿಲ್ಲ. ಯಾಕೆ? ಕಾರಣ ಯಾರು? ನೀವು ಅಲ್ಲಿ ಅಡ್ಡ ಮಲಗಿದ್ದೇನೆ. ಆಗ ಪತಿವ್ರತಾ ಧರ್ಮದ ಪ್ರಭಾವ ನಿಲ್ಸಿದ್ದೇನೆ ಅಲ್ಲೇ. ಅಡ್ಡ ಹಿಡಿದಿದ್ದು ಮುಂದೆ ಬರಬೇಡ ಅಂತ ನೋಡಿ. ಆದ್ರೂ ಎಲ್ಲಿಯಾದ್ರೂ ಸ್ವಲ್ಪ ನಾನು ಲಕ್ಷ್ಯ ಕಡಿಮೆ ಮಾಡಿದ್ರೆ ಸಾಕು, ಅಲ್ಲಲ್ಲ ಕಡಲ್ ಕೊರತೆ ಅಂತ ಆಗೋದು ಯಾವಾಗ? ನೀವು ಸ್ವಲ್ಪ ಆಚೆ ನೋಡಿದ್ರೆ ಸಾಕು, ಕೊರತೆ ಹಾಗಾಗಿ ಬಿಡ್ತದೆ. ಹೀಗೆಲ್ಲ ಆಗಿ ಹೋಗ್ತದೆ. ಇಂಥ ಪತಿವ್ರತ ಧರ್ಮದ ಪ್ರಭಾವದಿಂದ ಹೀಗೆಲ್ಲ ಮಾಡುವುದಕ್ಕೆ ಸಾಧ್ಯ. ಆನಂತರ ಪತಿವ್ರತಿ ಆದವಳು ತನ್ನ ಉಡುಗೆ ತೊಡುಗೆ ಎಲ್ಲ ಹೇಗಿರಬೇಕು ಅದ್ರ ಬಗ್ಗೆ ನಿಮಗೆ ಹೇಳಿಬಿಡ್ತೇನೆ. ಪತಿವ್ರತಿ ಆದವಳು ನೋಡಿ, ಹಣೆಯಲ್ಲಿ ಕುಂಕುಮ, ಗಾಡಿ ಚಕ್ರದಾಗ ದೊಡ್ಡದಾಗಿರ್ಬೇಕು. ಯಾಕದು? ಅದು ಅಮ್ಮನವ್ರ ನೆನಪು ಬರಬೇಕು.
ಸತಿ ಅಂತ ಕರೆಯುವುದು ಯಾರನ್ನ? ಹಾ ಪರಮೇಶ್ವರನ ಹೆಂಡತಿಯನ್ನು ಮಾತ್ರ. ಹಾ ಅದೆಲ್ಲ ಇಡಬಾರ್ದು. ಆ ರೀತಿಯಲ್ಲಿ ದೊಡ್ಡದ ಗಾಡಿ ಚಕ್ರದಾಗ ದೊಡ್ಡಕ್ಕಿರ್ಬೇಕು. ಅಮ್ಮನವ್ರ ನೆನಪು ಬರ್ಬೇಕಪ್ಪ. ಮಹಾಪತಿವ್ರತೆ. ಮಹಾಪತಿವ್ರತೆ ಆ ರೀತಿ ಆಗಿರ್ಬೇಕು. ಆ ನಂತರದಲ್ಲಿ ಕರಿಮಣಿ ನೋಡಿ ಹೀಗೆ ಇದು ಕೊನೆಯಲ್ಲಿ ಕೂತವರಿಗೂ ಕಾಣಿಸ್ತದೆ. ಹಾಗುಂಟು ಹೌದಾ? ವಿಷಯ ಬೇಕಿದ್ರೆ 2 ಜನ ಜೋತು ಬೀಳಿ ಹರಿಯುವುದಿಲ್ಲ. ಇದು ಕಪ್ಪು ಮಣಿ ಎಲ್ಲ ದೊಡ್ಡ ದೊಡ್ಡ ಉಂಟು. ಅದಕ್ಕೆ ಕಾರಣ ಏನು? ಸ್ವಲ್ಪ ಗಟ್ಟಿ ಮಾಡಿಸ್ಕೊಳ್ಬೇಕು ಯಾವಾಗಲೂ. ನಾವು ಇದನ್ನು ಎಷ್ಟೆಷ್ಟು ಗಟ್ಟಿ ಮಾಡಿಸಿಕೊಂಡಿದ್ದೇವೆ ಅಷ್ಟಷ್ಟು ಗಂಡನ ಆಯುಷ್ಯ ಗಟ್ಟಿ ಆಗ್ತದೆ. ಇದು ಗಂಡಸರಿಗೆ ಬೇಸರ ಆಗ್ಬೋದು, ಗಂಡಸರಿಗೆ ಬೇಸರ ಆಗ್ಬೋದು. ಗಟ್ಟಿ ಮಾಡಿಸ್ಕೊಳ್ಬೇಕು ಅಂದ್ರೆ ನಮ್ಮ ಇದಕ್ಕೆ ಬಂತು. ಆದರೆ ಹೆಂಗಸರಾದವ್ರು ಹಠ ಹಿಡಿದು ಸ್ವಲ್ಪ ಒಂದು 4-8 ತೊಲೆ ಹೆಚ್ಚಾದರೂ ಅಡ್ಡಿಲ್ಲ, ಗಟ್ಟಿ ಮಾಡಿಸ್ಕೊಳ್ಳಿ ದಯವಿಟ್ಟು. ಒಂದು ಉಪದ್ರ ಆಯ್ತು, ಗಟ್ಟಿಯಾಗಿ ಮಾಡಿಸ್ಕೊಳ್ಬೇಕು. ಆ ರೀತಿಯಲ್ಲಿ ಪತಿವ್ರತೆ ಆದವಳು ತನ್ನ ಪತಿವ್ರತಾ ಧರ್ಮವನ್ನು ಪಾಲನೆ ಮಾಡಿಕೊಂಡು ಬರಬೇಕು. ಇನ್ನು ಪತಿವ್ರತೆ ಆದವಳು ಪರಪುರುಷರನ್ನ ಕಣ್ಣೆತ್ತಿ ನೋಡಬಾರ್ದು. ಹೌದು, ಎಲ್ಲಿಯಾದ್ರೂ ನೋಡಿದ್ರೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ನಾನು ಯಾರನ್ನು ನೋಡು ನನ್ ಬೇಕಾ? ಒಂದು ಕೆಲಸ ಮಾಡಿ, ನಮ್ಮನೆ ಹಿಂದೆ ಬನ್ನಿ ನೋಡಿ, ಅಲ್ಲಿ ಎಂತ ಎಷ್ಟು ದೊಡ್ಡ ಬೂದಿ ರಾಶಿ ಉಂಟು ಅಂತ. ಅಂದ್ರೆ ಅದು ಬಚ್ಚಿಲ ಮನೆ ಬೂದಿ ರಾಶಿ ಅಲ್ಲ, ಮತ್ತೆ ಎಲ್ಲ ಹೀಗೆ ಒಬ್ಬೊಬ್ರು ಅಪರೂಪಕ್ಕೊಮ್ಮೆ ನೋಡಿ ಎಲ್ಲ ಬೂದಿಯಾಗಿ ಎಲ್ಲ ಒಯ್ದು ರಾಶಿ ಹಾಕಿಟ್ಟಿದ್ದಾರೆ. ಹೌದಾ? ದೊಡ್ಡ ಬೂದಿ ರಾಶಿ ಬಿದ್ದಿದೆ. ಹಾಗಾಗಿ ಹೆಣ್ಣಾದವಳು ಪರಪುರುಷರನ್ನ ನೇರ ದೃಷ್ಟಿಯಲ್ಲಿ ನೋಡಬಾರ್ದು. ಇನ್ನು ಅನಿವಾರ್ಯವಾಗಿ ನೋಡುವುದಾಯ್ತಪ್ಪ, ಸ್ವಲ್ಪ ಓರೆಗಣ್ಣಲ್ಲಿ ಹೀಗೆ ನೋಡಿ. ಓರೆಗಣ್ಣಿನ ನೋಟ ಬೀರ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಯಾಕೆ? ಆ ತೀಕ್ಷ್ಣತೆ ಇರುವುದಿಲ್ಲ. ಸುಟ್ಟರು ಅರಬರೆ ಸುಡ್ತಾರೆ ಅಷ್ಟೇ ಅವರು. ಬೇಡ, ಪೂರ್ಣ ಸಾಯು ಸುಡುವುದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಪತಿವ್ರತ ಧರ್ಮವನ್ನು ಪಾಲನೆ ಮಾಡಿಕೊಂಡು ಬರಬೇಕು. ಇನ್ನು ಹೇಳುವುದಕ್ಕೆ ಸಾಕಷ್ಟು ಉಂಟು, ನಾನು ಹೇಳ್ತೇನೆ. ಅದನ್ನು ನಾಳೆ ದಿನ ಇನ್ನಷ್ಟು ಉಂಟು, ಅದನ್ನೆಲ್ಲ ಹೇಳ್ತೇನೆ. ನೆನಪಾಡಿ ಹೇಳ್ತೇನೆ. ಇದಿಷ್ಟನ್ನು ನೀವು ಸರಿಯಾಗಿ ಕಂಠಪಾಠ ಮಾಡಿಕೊಂಡು ನಾಳೆ ಬನ್ನಿ, ಆಯ್ತಾ? ಸಾಕು, ಇವತ್ತು ಪಾಠ ಸಾಕು. ಎಂತಂದೆ ನಾ ಇಷ್ಟು ಪಾಠ ಮಾಡಿದ್ದೆಲ್ಲ ದಂಡಾಗಿ ಹೋಯ್ತಲ್ಲ. ಅವಳು ಎಂತ ಹೇಳ್ತಾ ಇದ್ದಾಳೆ ಗೊತ್ತುಂಟ? ಅಮ್ಮ, ನಾವು ಪಾಠ ಮುಗಿಸಿ ಹೊರಟದ್ದು ಅಲ್ಲಿ ಯಾರೋ ಭಿಕ್ಷುಕ ಬರ್ತಾ ಇದ್ದಾನೆ, ಚಂದ ಇದ್ದಾನೆ ನೋಡು. ನಿಮಗೆ ಭಿಕ್ಷುಕರೆಲ್ಲ ಚಂದ ಕಾಣಿಸ್ತಾರೆ. ನಿನ್ ತಪ್ಪಲ್ಲ, ನಿನ್ ಪ್ರಾಯ ತಪ್ಪು. ಅಪ್ಪರಲ್ಲಿ ಹೇಳಿ ಆದಷ್ಟು ಬೇಗ ಒಂದು ಮದುವೆ ಮಾಡಿಸ್ಕೊ. ಆಗ ಬನ್ನ ಆದ್ರೂ ಒಂದು ನೋಡಿ ಇವತ್ತು ಒತ್ತಾಯ ಮಾಡ್ತಾ ಇದ್ದಾಳೆ. ನೋಡುವುದು ಅನಿವಾರ್ಯ. ಯಾಕೆ ಹೇಳಿ? ನಿಮಗಾಗಿ ಅಲ್ಲ, ನನಗಾಗಿ ಅಲ್ಲಪ್ಪ. ಈಗ ನಮ್ಮವರು ಮನೆಯಲ್ಲಿದ್ದರೆ ದೇಹಿಯಿಂದ ಬಂದವರಿಗೆ ನಾಸ್ತಿ ಎನ್ನುವುದಾಗಿ ಹೇಳುವವರೆಲ್ಲ ಭಿಕ್ಷೆಯನ್ನು ಕೊಟ್ಟು ಕಳಿಸ್ತಾ ಇದ್ರು. ಈಗ ಅವರೆಲ್ಲದ ಸಂದರ್ಭದಲ್ಲಿ ಭಿಕ್ಷೆಯನ್ನು ಕೊಡಬೇಕಾದ ನನ್ನ ಧರ್ಮ ಅಲ್ವೇ? ಅವಾಗ ಕೊಡುವಾಗ ನೋಡಬೇಕಾದ ಅನಿವಾರ್ಯ ಅಲ್ವೇ? ಕೊಡ್ಲೇಬೇಕು, ಅನಿವಾರ್ಯ ಆಗಿ ಹೋಯ್ತು. ಉಳಿದುಕೊಳ್ಳುವುದು ಬಿಡುವುದು ಅವನು ಹಣೆ ಬರ, ನಾನೇನ್ ಮಾಡ್ಲಿ? ನೋಡು ಎಲ್ಲೋ ಅಮ್ಮಮ್ಮ ಇವನೆಂತ ಮೋಗನಾಂಗ ಅಮ್ಮಮ್ಮ ಇವನೆಂತ ಮೋಗನಾಂಗನು ಅಂಥ ಬ್ರಹ್ಮನು ಕಂದರ್ಪನು ಸದ್ಧರ್ಮನು ಬಲು ರಮ್ಯಕಾಂಬಯ್. ಅಂಥ ಬ್ರಹ್ಮನು ಕಂದರ್ಪನು ಸದ್ಧರ್ಮನು ಬಲು ರಮ್ಯಕಾಂಬಯ್. ಸೃಷ್ಟಿಕರ್ತನಾದ ಕಮಲ ಸಂಭವ, ಸೃಷ್ಟಿಕರ್ತನಾದ ಕಮಲ ಸಂಭವ, ಗರುಗಟ್ಟಿ ಸಕಲ ಪುರುಷರುಗಳ ಚಂದವ, ಗರುಗಟ್ಟಿ ಸಕಲ ಪುರುಷರುಗಳ ಚಂದವ, ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ, ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ, ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ, ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ. ಅಮ್ಮಮ್ಮ
ಮನೋಬಲು ರಮ್ಯಗಮ್ಮ ಅಮ್ಮಮ್ಮ 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 ಇವನೆಂತ ಮೋಗನಾಗ ಅಮ್ಮಮ್ಮ 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 ಭವತಿ ಭಿಕ್ಷಾಂದೇಹಿ ಅಮ್ಮಮ್ಮ ಭವತಿ ಭಿಕ್ಷಾಂದೇಹಿ. ಅಯ್ಯಪ್ಪ ಏ ದೇವ್ರೆ, ಗಂಡಸರೆಲ್ಲ ಇಷ್ಟು ಚಂದ ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ನಾನು ನೋಡಿದ್ ನಮ್ಮನೆಯವ್ರ ಒಬ್ಬರನ್ನೇ, ಅವರೇ ಚಂದ ಅಂತ ತಿಳ್ಕೊಂಡಿದ್ದೆ. ಅಮ್ಮ ಅಮ್ಮ ಆಕಾಶ ಆಕಾಶ ಇಲ್ಲ ಇಲ್ಲ, ನಾನು ನಿಲ್ಸಿದ್ದೇನೆ, ತೊಂದರೆ ಇಲ್ಲ. ಒಮ್ಮೆ ಸ್ವಲ್ಪ ಕೆಳಗೆ ಬಂದ್ರೆ ಬರಲಿ, ಮತ್ತೆ ಮೇಲೆ ಕಳಿಸ್ತೇನೆ ನಾನು. ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ. ನಿಮ್ಮ ತಲೆ ಮೇಲೆ ಮುಂಡಾಸು ಉಂಟಲ್ಲ, ಹಾಗಾಗಿ ಏನೂ ಆಗುವುದಿಲ್ಲ, ಹೆದರಬೇಡಿ ನೀವು. ಎಷ್ಟು ಚಂದ 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 ಚಂದ, ಒಳ್ಳೆ ಬೆಣ್ಣೆ ಮುದ್ದೆ. ಅಬ್ಬಬ್ಬಾ, ಬೂದಿ ಬೂದಿ ಅದಿರು. ಸುಮ್ಮನಿರಿ. ಒಳ್ಳೆ ಏನು ಒಳ್ಳೆ ಕಬ್ಬಿನ ಗಾಣಕ್ಕೆ ಕಬ್ಬು ಕೊಟ್ಟು ಇನ್ನೇನು ಹಾಲು ಬರ್ತದೆ ಅನ್ನುವಾಗ ಗಾಣ ಮುರಿದಾಗೆ. ಅಮ್ಮ ಸಮುದ್ರ ಮೇಲ್ ಬಂತು. ಬರ್ಲಿ, ಅಯ್ಯೋ ಸಮುದ್ರ ಬರ್ಲಿ, ಕಳಿಸ್ತೇನೆ ನಾ ಹಿಂದೆ. ಒಟ್ಟಾರೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲಲ್ಲ ನನಗೆ. ನಿಮ್ಮ ಕಾಲದಲ್ಲಿ ಸಿಕ್ಬಿದ್ದೆ ನಾನು. ನೋಡಿ ನೀವು ಮಧ್ಯೆ ಮಧ್ಯೆ ಬಾಯಿ ಹಾಕಿ ಎಷ್ಟು ಅಪಶಕನ ಆಗ್ತಾ ಉಂಟು ಅಂತ. ಒಳ್ಳೆ ಕೆಲಸಕ್ಕೆ ನೋಡಿ ಎಷ್ಟು ಚಂದ. ಆ ಹಣೆ, ಆ ಹುಬ್ಬು, ಆ ಮೂಗು, ಆ ಅಷ್ಟೇ ಅಲ್ಲ, ಆ ಕುಡಿ 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 ಎರಡು ಮೀಸೆ ನೋಡಿ. ಅದು ಎರಡು ಮೀಸೆ ಸಾಕು. ನಮ್ಮನೆಯವ್ರದ್ದು ಉಂಟು, ಇಡೀ ಮುಖ ತುಂಬಾ ಗಡ್ಡ ಮೀಸೆ. ಎಲ್ಲಿ ಮುಖ ಉಂಟು ಅಂತಲೇ ಗೊತ್ತಾಗುದು. ಹಾ, ಎಲ್ಲಾದ್ರೂ ನಿದ್ದೆಗಣ್ಣಲ್ಲಿ ಎದ್ದು ನೋಡಿದ್ರೆ ಶಿವನ್ ಕಣ್ಣ ಕಾಣಿಸ್ತಾರೆ. ತುಂಬಾ ಕೂದ್ಲೆ ಇವತ್ತು ನೋಡಿ, ಕುಡಿ ಕುಡಿ ಆ ಮೀಸೆ ನೋಡಿ. ಅಯ್ಯಪ್ಪ, ಚಿಗುರು ಮೀಸೆ, ಚಿಗುರು ಮೀಸೆ. ಅಷ್ಟೇ ಅಲ್ಲ, ವಿಶಾಲವಾದ ಎದೆ, ನೀಳವಾದ ತೋಳು, ಆ ಸಣ್ಣ ಹೊಟ್ಟೆ ನೋಡಿ. ಒಂದು ಸಣ್ಣ ಹೊಟ್ಟೆ ಬೇರೆ ಬಂದಿದೆ. ಅದಕ್ಕೆ ಸಣ್ಣ ಹೊಟ್ಟೆಗೆ ಏನು ಹೇಳೋದು, ಸಿರಿಡೊಳ್ಳು ಅಂತ ಹೆಸರು. ಹೌದಾ? ಹೌದು. 4 ಕಾಸು ಮಾಡಿದ ಮೇಲೆ ಆ ಹೊಟ್ಟೆ ಬರ್ತದೆ ಎಲ್ಲರಿಗೂ. ಆಗಿರ್ಬೋದು. ಬಹುಶಃ ಬೇಡಬೇಡಿ ಕೆಲವು ಕಾಸು ಮಾಡಿದ್ದಾರೆ ಅವರು. ಇರ್ಲಿ, ಮಾಡ್ಲಿಪ್ಪ, ಬೇಡ. ನಮ್ಮ ಹೊಟ್ಟೆ ನೋಡುದು ಬೇಡ, ನನ್ನ ಹೊಟ್ಟೆ ನೋಡುದು ಬೇಡ. ಹಾ, ಹೆಂಗಸರಿ ಹೊಟ್ಟೆ ಬರ್ತದೆ ಇಳಿತದೆ, ಅದೆಲ್ಲ ದೊಡ್ಡ ವಿಶೇಷ ಅಲ್ಲ. ಆದ್ರೆ ಗಂಡಸರಿ ಬಂದಾಗ ಅದು ಸಿರಿಡೊಳ್ಳು ಅಂತ ಹೇಳಿಸಿಕೊಳ್ತದೆ. ಆ ರೀತಿಯಾದ ಸಿರಿಡೊಳ್ಳು ಚಂದ. ಅದು ಇನ್ನು ಹೆಚ್ಚಿಗೆ ಬಂದರೆ ದೊಡ್ಡ ಚಂದ ಅಲ್ಲ. ನಮ್ಮನೆಯವ್ರದ್ದು ಬಿಡಿ ಒಂದು ರೀತಿ. ಅಷ್ಟೇ ಅಲ್ಲ, ಬೆಣ್ಣೆ ಮುದ್ದೆ ಹಾಗೆ ಎಂಥ ಮೃದುವಾಂತ ದೇಹ. ನಮ್ಮನೆಯವ್ರದ್ದು ಉಂಟು, ಒಳ್ಳೆ ಕಲ್ಲು ಮುಟ್ಟಿದಾಗ ಆಗ್ತದೆ. ಮತ್ತೆ ಒಳ್ಳೆ ನಗು ಮುಖ, ಎಷ್ಟೊತ್ತಿಗೂ ನಗೆ ಆಡ್ತಾ ಇರ್ತಾರೆ. ನಮ್ಮನೆಯವ್ರದ್ದು ನಗೆ ನಾನು ಮದುವೆ ಆದ್ಮೇಲೆ ನಗೆ ಹೇಳುವುದೇ ಕಾಣಲಿಲ್ಲ. ನಾನು ಮದುವೆ ಆದ್ಮೇಲೆ ಮರ್ತ್ರ ಅಥವಾ ಮೊದಲೇ ಬರುವುದಿಲ್ವಾಗಿತ್ತೋ ಗೊತ್ತೇ ಇಲ್ಲ. ಒಂದ್ ಜೊತೆ ರಾವ್ ಮುಖವಾ, ಒಂದು ರೀತಿ ರಾವ್ ಮುಖ. ಎಷ್ಟೊತ್ತಿ ನೋಡ್ರು ಮುಖ ಗಂಟು ಹಾಕ್ಕೊಂಡೇ ಇರ್ತಾರೆ. ಯಾರ ಮೇಲೆ ಸಿಟ್ಟು ಅಂತಲೇ ಗೊತ್ತಾಗುವುದಿಲ್ಲ. ಆ ರೀತಿ ಅಂತ ಚಂದ ಚಂದ, ನಿಜವಾಗಿಯೂ ಚಂದ. ನಿಜವಾಗಿ ಇವರನ್ನ ಕಂಡಾಗ ಯಾಕೋ ಏನು ನನ್ನನ್ನು ನಾನೇ ಮರಿತಾ ಇದ್ದೇನೆ. ಒಂದು ರೀತಿ ಪರವಶಳಾಗ್ತಾ ಇದ್ದೇನೆ. ಹೌದಾ? ಅವರಲ್ಲಿ ಮಾತನಾಡಬೇಕು, ನನ್ನ ಮನದಾಳದ ಆ ಬಯಕೆಯನ್ನು ತೋಡಿಕೊಳ್ಬೇಕು, ಹೆಚ್ಚೇನು ನನ್ನನ್ನೇ ನಾನು ಅವರಿಗೆ ಸಮರ್ಪಿಸಿಕೊಳ್ಬೇಕು. ಹೀಗೆ ಏನೇನೋ 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 ಪಾಪ ಎಷ್ಟು ಹಸ್ತಿದ್ದಾರೋ ಏನೋ. ಮೊದಲು ಒಂದು ಕೆಲಸ ಮಾಡ್ತೇನೆ, ನಾನು ನನ್ನ ಆಸೆಯನ್ನು ಹೇಳಿದ್ರೆ ಅವರಿಗೆ ಕೇಳೋದಕ್ಕೊಂದು ವ್ಯವಧಾನ ಇರಬೇಕಲ್ಲ. ಹಸಿವಾದ್ರೂ ಅದೆಲ್ಲ ಯಾರಿಗೆ ಬೇಕು? ಹೊಟ್ಟೆ ಒಂದು ತಂಪಂಡಿ. ಹೌದು, ಹೊಟ್ಟೆ ತಂಪಾದ ನಂತರ ಎಲ್ಲ ಕೂತು ಮಾತಾಡ್ಲಿಕ್ಕೆ ಹೇಳ್ತೇನೆ. ನಾನೇ ಕುಡಿಸಿ ಮಾತಾಡ್ತೇನೆ. ಊಟಕ್ಕೆ ಏನಾದ್ರು ಕೊಡ್ತೇನೆ. ಎತ್ತ ಹೋದನು ತಿರುಗ ಕಾಣಿಸನಿತ್ತ ಬಲ್ಲವರಾರೆನುದೈ ಅತ್ತಿತ್ತ ಪರಿಗಿಸಿ ಕಂಡಳ ಹೋಗುವ ಮಹಾತ್ಮಕನ ನಮಿಸುವೆ ಪಾದಗಳ
ಕ್ಷಮಿಸ ಪರಾಧಗಳು ಗಮಿಸಲು ಬಿಡೆ ವಿಭ್ರಮಿಸುತ್ತ ಮಂದಿಯೇ ಗಮಿಸಲು ಬಿಡೆ ಬಿಡೆ ಗಮಿಸಲು ಬಿಡೆ ಬಿಡೆ ಗಮಿಸಲು ಬಿಡೆ ವಿಭ್ರಮಿಸುತ್ತ ಮಂದಿಯೇ ರಮಿಸೆನ್ನನು ನೀ ಅಮಿತ ವಿನೋದದಿ ಗಮಿಸಲು ಬಿಡೆ ವಿಭ್ರಮಿಸುತ್ತ ಮಂದಿಯೇ ರಮಿಸೆನ್ನನು ನೀ ಅಮಿತ ವಿನೋದದಿ ನಮಿಸುವೆ ಪಾದಗಳು. ಅಂತ ಚೇಳ್ ಖಚಿತ ಇಲ್ಲಪ್ಪ, ಮತ್ತೆ ಆ ರೀತಿ ಹಾರಿ ಹೋದ್ರಿ ನೀವು ಹಿಡ್ಕೊಂಡ್ಬಿಟ್ರೆ ಕಷ್ಟ ಅಂತ. ಇಲ್ಲಪ್ಪ ಹಿಡಿಯುವುದಿಲ್ಲ, ಹಿಡಿದ್ರೆ ಬಿಡ್ತೇನೆ ನಾನು, ಯಾವಾಗಲೂ ಹಿಡ್ಕೊಂಡೇ ಇರುವುದಿಲ್ಲ. ಅಲ್ಲ ಅಷ್ಟೆಲ್ಲ ನೀವು ನಮಸ್ಕಾರ ಮಾಡಿದ್ದೆ, ನಮಸ್ಕಾರ. ನೀವು ದೊಡ್ಡವರು, ನಾವೆಲ್ಲ ಭಿಕ್ಷುಕರು, ನಮಗೆಲ್ಲ ನಮಸ್ಕಾರ ಮಾಡುವುದಾ? ನಾವು ನಮಸ್ಕಾರ ಮಾಡಬೇಕು. ತಪ್ಪಿಲ್ಲ ತಪ್ಪಿಲ್ಲ. ನೀವು ಕೇವಲ ಭಿಕ್ಷುಕರು ಮಾತ್ರ ಅಲ್ಲ, ಮತ್ತೆ ನೀವು ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿದವರು. ಹೌದು ನನ್ನಲ್ಲಿ? ಹೌದು. ಭಿಕ್ಷುಕರಲ್ಲೂ ಇಷ್ಟು ದೊಡ್ಡವರು ಇರ್ತಾರೆ ಅಂತ ಗೊತ್ತಾದದ್ದೇ ಇವತ್ತು ನನಗೆ. ಅಂದ್ರೆ ಭಿಕ್ಷೆ ಎತ್ತೇ ದೊಡ್ಡದಾಗಿದ್ದು, ದೊಡ್ಡವನಾಗಿ ಭಿಕ್ಷೆ ಎತ್ತು. ಏನು ದೊಡ್ಡವರಾಗಿ ಬೇಡ್ತಾ ಇದ್ದೀರೋ ಅಥವಾ ಬೇಡ ಬೇಡ ದೊಡ್ಡವರಾದ್ರೂ ಗೊತ್ತಿಲ್ಲ, ಆದ್ರೆ ನೀವು ದೊಡ್ಡವರಂತೂ ಹೌದು. ಆದ್ರೆ ನೀವು ಕೊಡುವ ಮುಖೇನ ನೀವು ಇನ್ನೂ ದೊಡ್ಡವರಾದ್ರೆ ನೋಡಿ. ಹಾ ಅಲ್ಲ, ಒಳ್ಳೆ ಉಂಟು, ಹಣ್ಣಲ್ಲ. ಉಂಟಾ? ಇನ್ನಷ್ಟು ಕೊಡ್ಲಾ? ಅಮ್ಮ ಮತ್ತೆ ಬೇಡ, ಮತ್ತೆ ಬೇಡ, ಸಾಕು. ನಮ್ಗೆ ಹಾಗೆ ಹಾ ಕೊಡುವವರು ಇದ್ದಾರೆ ಎಂಬ ಕಾರಣಕ್ಕಾಗಿ ಅತಿಯಾಗಿ ಕೇಳುವುದಲ್ಲ. ಹಾ. ನಮ್ಮ ಹೊಟ್ಟೆ ಇವತ್ತು ತುಂಬಿದ್ರೆ ಸಾಕು, ನಿಜವಾಗಿ ಅವನೇ ಸುಖಿ. ಮತ್ತೊಬ್ಬರು ಮನೆಗೆ ಹೋದ್ರೆ ಆಯ್ತು. ಅಲ್ಲ, ನಿಮ್ಮ ವೃತ್ತಿ ಉಂಟಲ್ಲ, ಬಹುಶಃ ಪ್ರಪಂಚದಲ್ಲಿ ಯಾವ ವೃತ್ತಿಯವರಿಗೂ ಎಷ್ಟು ಅನುಕೂಲ ಇಲ್ಲ. ಇಲ್ಲಪ್ಪ, ಯಾಕೆ ಹೇಳಿ? ಹಾ. ಈ ನೋಡಿ, ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಉಂಟು, ಹಾ. ಆದ್ರೂ ನಾನು ಒಂದು ಊಟವನ್ನು ಎಷ್ಟು ಮಾಡಬಹುದು? ಇವತ್ತು ಮಾಡಿದ ಮಧ್ಯಾಹ್ನದ ಒಂದು ಪದಾರ್ಥ, ಒಂದೋ ಎರಡೋ ಪದಾರ್ಥವನ್ನು ಊಟ ಮಾಡಬಹುದು ಅಷ್ಟೇ ಬಗೆ. ಈ ನೀವು ಹಾಗಲ್ಲ, 10 ಮನೆ ತಿರುಗ್ತೀರಿ, 10 ರೀತಿ ಪದಾರ್ಥ ಸಿಗ್ತದೆ ನಿಮ್ಗೆ. ಹೌದೌದು, ಅಷ್ಟೇ ಅಲ್ಲ, 10 ರೀತಿಯ ಪದಾರ್ಥ 10 ರೀತಿ ರುಚಿ ಉಂಟು. ರುಚಿ ಇರ್ತದೆ. ಕೆಲವೊಮ್ಮೆ ಏನಾಗುದುಂಟು ಗೊತ್ತುಂಟಾ? ನಿನ್ನೆದೆಲ್ಲ ಇವತ್ತು ಕೊಡ್ತಾರೆ, ಅದು ಮತ್ತೆ ರುಚಿ ಇರ್ತದೆ. ಹೌದಾ? ಒಂದ್ ರೀತಿ ಬತ್ತಿ ಬತ್ತಿ. ನೀವು ಅದನ್ನು ತಿಂದಿದ್ದೀರಾ? ಯಾವ್ದೂ ಇಲ್ಲ ಇಲ್ಲ ಇಲ್ಲ, ಅದು ಒಳ್ಳೆ ಇರ್ತದೆ. ನಾನು ಇಟ್ಕೊಳ್ಳಿ ಬೇಕಿದ್ರೆ. ಅಲ್ಲ, ನಾನು ತಿನ್ನೋಡಿ. ನಿನ್ನೆ ಮಾಡಿದ್ದನ್ನು ಇವತ್ತು ತಿನ್ನುವುದಿಲ್ಲ. ಯಾಕೆ? ಯಾಕೆ? ಅಷ್ಟೊತ್ತು ನಿಮ್ಮಂತವ್ರು ಯಾರೋ ಬರ್ತಾರಲ್ಲ, ಅವ್ರಿಗೆ ಕೊಟ್ಟು ಕಳಿಸಿ ಬಿಡ್ತೇವೆ. ಹಾಗೆ ಇರುವುದೇ ಇಲ್ಲ ಅದು. ಬಹಳ ಜನ ಬರ್ತಾರಾ? ಬರ್ತಾರೆ. ಅದೇ ನಿಮ್ಮನೆ ಹಿಂದೆ ನೋಡಿದೆ, ಬೂದಿ ರಾಶಿ ಅದಂತ ಅಷ್ಟಲ್ಲವಾ? ಅಂದ್ರೆ ನಾನು ಪರಪುರುಷರನ್ನ ದಿಟ್ಟಿಸಿ ಹಚ್ಕೊಳ್ಬೇಕಾ? ಅಲ್ಲಪ್ಪ, ಪರಪುರುಷರನ್ನ ದಿಟ್ಟಿಸಿ ನೋಡಿದಾಗ ಬೂದಿಯಾಗಿ ಹೋಗಿ ಅದನ್ನ ರಾಶಿ ಹಾಕಿದ್ದೇವೆ. ಓ, ನೀವೇ ಹಾಕಿದ್ದು? ಹೌದು, ನಾನೇ ಒಯ್ದಲ್ಲ, ನಮ್ಮ ಶಿಷ್ಯರೆಲ್ಲ ಒಯ್ದು ಹಾಕಿದ್ದು. ಅಷ್ಟು ದೊಡ್ಡ ರಾಶಿ ಆಗಿದೆ ಈಗ. ಹೌದು ಹೌದು. ಅಷ್ಟೇ ಅಲ್ಲ, ಈಗ ನೋಡಿ, ನಾನು ಮಲಗಿದ್ರೆ ಎಲ್ಲೇ ಮಲಗಬಹುದು? ನಿಮ್ಮ ಮನೆಯಲ್ಲೇ, ನಮ್ಮ ಮನೆಯಲ್ಲಿ ಮಲಗಬಹುದು. ಹೌದು. ಮತ್ತೆ ಬೇರೆ ಅಭ್ಯಾಸ ಉಂಟು ನಿಮ್ಗೆ? ನಿಮ್ಗೆ ಹಾಗಲ್ಲ, ನನಗೆ ಅಭ್ಯಾಸ ಅಲ್ಲ, ನಿಮ್ಗೆ ಹಾಗಲ್ಲ. ದಿವಸಕ್ಕೊಂದು ನನ್ನ ಮನೆ ಹೊಸದಾಗಿ ಕಟ್ಟುವ ಕಟ್ಟಡ ಎಲ್ಲ ನಿಮ್ಮ ಮನೆಯೇ. ನಮಗ್ ಮನೆಯೇ ಇಲ್ಲ. ಅರೆಬರೆ ಆದ ಎಲ್ಲಾ ಕಟ್ಟಡದಲ್ಲೂ ನೀವು ಮಲಗಬಹುದು. ಅದೇ ನಮಗೆ ಅರಮನೆ. ಅರಮನೆ ಅರ್ಧ ಯಾವುದು ಕಟ್ಟಿದೆಯೋದು ಅರಮನೆ. ಅರಮನೆ ಕೇಳಿದ್ ದೊಡ್ಡವರು. ಹೌದು, ನಾವು ಒಳ್ಳೆ ಇರುವುದು. ಅಂತ ಮನೆಯಲ್ಲಿ ಮಲಗಬಹುದು. ಒಂದು ಉಂಟು, ಇವತ್ತಿದ್ದ ಮನೆಯಲ್ಲಿ ನಾಳೆ ಇರುವುದಿಲ್ಲ. ನಾವು ಇರುವುದಿಲ್ಲ, ನಮಗೆ ನಿತ್ಯವೂ ಬೇರೆ ಬೇರೆ ಬೇಕು, ಬೇರೆ ಬೇರೆ ಬೇಕು. ಆ ಮಟ್ಟಿಗೆ ನೀವು ನಿಜವಾಗಿಯೂ ಸಿರಿವಂತರು. ಜೊತೆಯಲ್ಲಿ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಬೇರೆ ಬೇರೆ ಊರನ್ನೆಲ್ಲ ತಿರುಗ್ತೀರಿ ಅಂತ ವಿಶೇಷತೆ ಉಂಟು. ಇರ್ಲಿ ಅಂತೆ. ಈಗ ನಾನು ನಿಮ್ಮನ್ನು ತಡೆದು ನಮಸ್ಕಾರ ಮಾಡ್ಬೇಕು. ತಪ್ಪು ಮಾಡಿದ್ದೀರಿ ನೀವು. ತಪ್ಪು ಅಂದ್ರೆ ನೋಡಿ, ನೀವು ಬಂದು ಬಹಳ ಹೊತ್ತಾಯ್ತು. ಆವಾಗಲೇ ಬಂದ ತಕ್ಷಣ ಭಿಕ್ಷೆಯನ್ನು ಕೊಡಬೇಕಿತ್ತು. ಆದ್ರೆ ಭಿಕ್ಷೆ ಕೊಡದೆ ಬಹಳ ಹೊತ್ತು ಕಾಯಿಸಿ ಬಿಟ್ಟೆ, ನನ್ನನ್ನು ಕ್ಷಮಿಸಬೇಕು. ಹಾಗೆಲ್ಲ ಕೇಳಬಾರ್ದು ನೀವು. ಯಾಕೆ? ನಮಗೆ ಕಾಯುವುದೇ ಅಭ್ಯಾಸ ಉಂಟು. ಆದ್ರೂ ಹಾಗೆ ಈಗ ಹೋದ ಎಲ್ಲ ಮನೆಯಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿರೀಕ್ಷೆ ಮಾಡ್ತೇವೆ ಅಷ್ಟೇ ನಾವು. ಹೌದು, ಕೆಲವೊಮ್ಮೆ ನಿರೀಕ್ಷೆ ಫಲ ಕೊಡುವುದಿಲ್ಲ. ಹಾಗಾಗಿ ಅದಕ್ಕೆಲ್ಲ ನಮಗೆ ನೋವು ಆಗುವುದಿಲ್ಲ, ಬೇಸರ. ಆದ್ರೂ ನಮ್ಮನೆಯಲ್ಲಿ ನೀವು ಕಾಯಬಾರ್ದಿತ್ತು. ಆದ್ರಿಂದಾಗಿ ಮೊದಲಾಗಿ ಕ್ಷಮೆಯನ್ನು ಕೇಳಿದ್ದೇನೆ. ಜೊತೆಯಲ್ಲಿ ಮತ್ತೊಂದು ಮಾತು. ಏನು? ಯಾಕೋ ಏನೋ ನಿಮ್ಮನ್ನ ಕಂಡ ಮರುಕ್ಷಣ ನನಗೊಂದು ರೀತಿ ಚಿತ್ತಭ್ರಮಣೆ ಆಗಿದೆ. ಯಾಕೆ ಕೇಳಿ? ಇವತ್ತೇ ಆಗಿದ್ದ? ಮೊದಲೆಲ್ಲ ಆ ಕಾಯಿಲೆ ಇಲ್ಲ ನನಗೆ, ಈಗ ಆದ್ದು. ನಿಮ್ಮನ್ನು ನೋಡಿ, ಅಂದ್ರೆ ನಿಮ್ಮದಂತಹ ದಿವ್ಯ ರೂಪಕ್ಕೆ ನಾನು ಮಾರು ಹೋದವಳಿದ್ದೆ. ಹೌದು, ಯಾಕೋ ಏನು ನಿಮ್ಮ ರೂಪ ಹೇಗುಂಟು ನಿಮ್ಮ ಬಹುಶಃ ಗೊತ್ತಿಲ್ಲ. ನಾ ಕನ್ನಡಿ ನೋಡ್ಲಿಲ್ಲ ಬಹುಶಃ. ಒಮ್ಮೆ ನೋಡಿ ಗೊತ್ತಾಗ್ತದೆ, ನಿಮಗೆ ನೀವು ಮಾರು ಹೋಗಿಬಿಡ್ತೀರಿ. ಆ ರೀತಿಯಾದಂತ ವಿಶೇಷವಾದ ಶಕ್ತಿ ಉಂಟು ನಿಮಗೆ. ಕಂಡವರ ಚಿತ್ತವನ್ನ ಅಪಹರಿಸಬಹುದಾದ ಸಾಮರ್ಥ್ಯ ಉಂಟು ನಿಮಗೆ. ಆ ದಿವ್ಯವಾದ ಲಕ್ಷಣ ಉಂಟು. ನನ್ನನ್ನ ನಿಮ್ಮತ್ತ ಸೆಳೆಯುತ್ತಾ ಇದ್ದೀರಿ. ನನಗನ್ನಿಸುವುದು ಹೀಗೆ, ಇಲ್ಲಿಯವರೆಗೆ ಬದುಕು ವ್ಯರ್ಥವಾಗಿ ಹೋಯ್ತು. ಯಾವ್ಯಾವುದೋ ಭ್ರಮೆಯಲ್ಲಿ ಬದುಕು ಬಿಟ್ಟೆ. ಹಾಗಾಗಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸಿಕೊಳ್ಳಬೇಕು. ಈ ಸಿಂಧುವಿನಲ್ಲಿ ಬಿಂದು ಐಕ್ಯವಾದ ಹಾಗೆ ನಾನು ನಿಮ್ಮಲ್ಲಿ ಐಕ್ಯಳಾಗಿ ಬಿಡಬೇಕು. ಹೀಗೆಲ್ಲ ಅನಿಸ್ತಾ ಇದೆ. ಅದರಿಂದಾಗಿ ಇಂದು ವದನೆಗೆಂದ ಶಿವನು ಒಂದು ಮರಿದೆ ತಡೆದೆನೇನು
ನಿಲ್ಲಿಸಿ. ಸಾಧ್ಯ ಇಲ್ಲ. ನನಗಿನ್ನೇನು ಬೇಡ. ಅಯ್ಯೋ ಹಾ. ನೀವು ಹಾಗೆಲ್ಲ ಹೇಳಬೇಡಿ. ಹಾ. ನೀವು ಹಾಗೆಲ್ಲ ಹೇಳಿದ್ರೆ ನಮಗೆ ಕಷ್ಟ ಆಗ್ತದೆ. ಹಾ. ಬಂದ ಭಿಕ್ಷುಕ ನಾನು. ಹಾ. ಈ ಭಿಕ್ಷೆ ಎತ್ತುವ ಕಾಲಕ್ಕೆ ಹೆಂಗಸರೆಲ್ಲ ಹೀಗೆ ವರ್ತನೆ ಮಾಡಿದ್ರೆ ಹಾ. ನಾಳೆ ನನಗೆ ಬದುಕುಂಟ ಹೇಳಿ ಹಾ. ಮನೆ ಯಜಮಾನ ನಮ್ಮನ್ನು ಹೊಡೆದು ಕೊಳ್ಳುವುದಿಲ್ವಾ? ಇಲ್ಲಪ್ಪ. ಹಾಗಾದ್ರೆ ಹಾ. ನಮ್ಮ ಬದುಕು ಕಷ್ಟ. ಹಾ. ಒಬ್ಬನಿಗೆ ಬೇಡುವುದೇ ಕಷ್ಟ ನನಗೆ. ಹಾ. ಮತ್ತೆ ನಿಮ್ಮನ್ನು ಕಟ್ಕೊಂಡು ನಾ ಇನ್ನು ಎಲ್ಲಿ ಬೇಡ್ಲಿ ಹೇಳಿ? ಇಲ್ಲ, ನಿಮಗೆ ತೊಂದರೆ ಆಗುದಿಲ್ಲ. ನಾನು ಹೋದ್ರೆ ಹೆಚ್ಚಿಗೆ ಸಿಗ್ತದೆ. ಮತ್ತೆ ಯಾಕಂದ್ರೆ ನನಗಿಂತ ಹೆಚ್ಚು ಬೇಡ್ತೀರಿ ಅಂತ ಇದ್ದೀವಿ. ಅಲ್ಲ, ಹೌದು. ಯಾಕಂದ್ರೆ ಹೆಂಗಸರಿಗೆ ಗೊತ್ತಾಗ್ತದೆಯಲ್ಲ, ಪಾಪ ಒಂದು ಹೊಟ್ಟೆ ಅಲ್ಲ, ಜೊತೆಲಿ ಮತ್ತೊಂದು ಹೊಟ್ಟೆ ಉಂಟು ಅಂತ ಜಾಸ್ತಿ ಕೊಡ್ತಾರೆ. ಅದು ಹೇಳಲಿಕ್ಕಿಲ್ಲ. ಹಾ. ಇಬ್ಬರು ಸರಿಯಾಗಿ ಕಲ್ಲುಗುಂಡಿದ್ದಾಗಿದ್ದಾರೆ. ಇವರಿಗೆ ಕೊರತೆ ಉಂಟು. ದುಡ್ಡು ತಿನ್ಬೋದಿತ್ತು. ಹೌದು. ಇಲ್ಲ. ಮತ್ತೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ. ಹಾ. ಇವ ಭಿಕ್ಷುಕ ಎಲ್ಲೋ ಕೈ ಕೊಟ್ಟಿದ್ದಂತ ಗೊತ್ತಾಗ್ತದೆ ನಿಮ್ ನೋಡ್ರೆ. ಮತ್ತೆ ಹಾಗಾಗಿ ಒಂದು ಯಜಮಾನ ಏನನ್ನೋ ಮಾಡಿಯಾನು ಅಂತ ಯೋಚನೆ ಮಾಡೋದು ಬೇಡ. ನಾವ್ ಇಲ್ಲಿ ಇರುವುದೇ ಬೇಡ ಈ ಊರಲ್ಲಿ. ಅಯ್ಯೋ ಹೇಳಬೇಡಿ ತಾಯಿ, ಹೇಳಬೇಡಿ. ನಿಮ್ಮ ಘನತೆಯಾದರೂ ಏನು, ನಿಮ್ಮ ಮಾನ ಮರ್ಯಾದೆ ಏನು, ನಿಮ್ಮ ವಲ್ಲಭರು ಎಂತ ಮಹೋಗ್ರ ಮುನಿಗಳು. ಸುದ್ದಿ ಹೇಳ್ಬೇಡಿ, ಒಳ್ಳೆ ಹೊತ್ತಿನಲ್ಲೆಲ್ಲ ಅವ್ರ ಸುದ್ದಿ ಆ ಮುಖದ ವರ್ಚಸ್ಸು, ಕಣ್ಣಿನ ತೀಕ್ಷ್ಣತೆ, ಆ ಮೈ ಹೊಳಪು ಏನು ಉಂಟು. ಸ್ವಲ್ಪ ಸುಮ್ಮನಿರಿ, ನಿಮಗೆ ಹೊಳಪು ಕಂಡ ಸಾಕು. ಕರಿ ಶಿಲೆ ಇದ್ದಾಗಿದ್ದಾರೆ. ಮತ್ತೆ ಹಾಗಾದ್ರೆ ಘನತೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಮನಸ್ಸಿನ ವಾಂಛೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸಮಾಜದ ಮಧ್ಯದಲ್ಲಿ ಮರ್ಯಾದೆ ಕಳ್ಕೊಳ್ಬೇಡಿ. ನೋಡಿ ನಿಮ್ಮದು ಒಬ್ಬರಿದೇ ಹೋಗುದಿಲ್ಲ, ಅವ್ರಿಗೂ ಹೋಗ್ತದೆ, ನನ್ನದು ಹೋಗ್ತದೆ. ಅವರ ಮರ್ಯಾದೆ ಹೋದ್ರೇನು, ನನ್ನ ಮರ್ಯಾದೆ ಹೋದ್ರೆ ಯಾವ್ದು ಬೇಕಿದ್ರು ಹೋಗ್ಲಿ, ಬಂದುದೆಲ್ಲ ಬರಲಿ. ಅದು ನಿಮ್ಮನ್ನು ಮಾತ್ರ ಬಿಡುವುದಿಲ್ಲ. ಮುಟ್ಟಬೇಡ, ದೂರ ನಿಲ್ಲು, ಮುಟ್ಟನೊಂದ ಬೀಳಲಿರುವುದು. ಮುಟ್ಟಬೇಡ, ಮುಟ್ಟಬೇಡ, ದೂರ ನಿಲ್ಲು, ಮುಟ್ಟನೊಂದ ಬೀಳಲಿರುವುದು. ಮುಟ್ಟನೊಂದ ಬೀಳಲಿರುವುದು. ತುಟ್ಟರುತವು ಬೇರೆ ಕಾಣೆ ಪಟ್ಟ ಭುಜಯೋಗಿಯೋ. ಮುಟ್ಟಬೇಡ. ಅಲ್ಲ, ಒಂದು ನಮಸ್ಕಾರ, ಒಂದು ಕಾಲಿಡಿದು ನಮಸ್ಕಾರ ಮಾಡ್ತೇನೆ. ಬೇಡ, ಮುಟ್ಟಬೇಡ, ದೂರ ನಿಲ್ಲು. ಅದೆಲ್ಲ ಹಾಗೆ ಹೇಳ್ಬಾರ್ದು ನೀವು. ಕಾರಣ ನಾವು ಹೆಂಗಸರು ಮಾತ್ರ ಅಪರೂಪ ಕೇಳುವ ಮಾತು, ಮುಟ್ಬೇಡ ದೂರ ನಿಲ್ಲಿ ಅಂತ. ಇಲ್ಲ, ನೀವ್ ಹೇಳ್ಬಾರ್ದು. ಈಗ ಬಹುಶಃ ನೀವ್ ಹೇಳುದು ಬಿಟ್ಟರೆ ಬಹುಶಃ ನಾವೇ ಹೇಳುವುದೇನು. ಹಾಗಾಗಿ ಯಾಕೆಂದ್ರೆ ಪರಪುರುಷ ನಾನು, ಪರ ಸ್ತ್ರೀ ನೀವು. ನೀವು ಈ ರೀತಿಯಾಗಿ ಮುಟ್ಟುವುದಕ್ಕೆ ಬಂದ್ರೆ ನನ್ನ ಮಡಿ ಕೆಡ್ತದೆ. ಸ್ವಲ್ಪ ಸುಮ್ಮನಿರಿ, ನಿಮ್ಗೆಲ್ಲ ಎಂತ ಮಾಡಿ ಉಂಟು. ನನಗೆ ಯಾರು ಮನೆಗೆ ಹೋಗ್ಲಿ, ಯಾರು ಹೊರಗೆ ಹೋಗು ಅಂತ ಹೇಳುವುದಿಲ್ಲ. ಈ ನಿಮ್ಮನ್ನೊಂದು ಕರ್ಕೊಂಡು ಹೋದೆ ಅಂತ ಆದ್ರೆ ಉಳಿದವರು ನನ್ನ ಮನೆ ಸೇರಿಸ್ಕೊಳ್ಳುವುದಿಲ್ಲ. ಅಂದ್ರೆ ಭಿಕ್ಷೆ ಎತ್ತುದಾದ್ರೂ ಮರ್ಯಾದೆಯಿಂದ ಭಿಕ್ಷೆ ಎತ್ತಾ ಇದ್ದೇನೆ ನಾನು. ನೋಡಿ, ಓ, ನಾನು ನಿಮ್ಮೊಟ್ಟಿಗೆ ಬಂದ್ರೆ ಖಂಡಿತ ನಿಮಗೆ ಯಾವ ತೊಂದರೆಯೂ ಆಗ್ಲಿಕ್ಕಿಲ್ಲ. ಅದಕ್ಕೆ ನಾನಿದ್ದೇನಲ್ಲ, ನಾನು ಈಗ ಆಗುವುದೇ ಇಲ್ಲ. ನೀವೇನೇ ಹೇಳಿ, ನೀವೇನನ್ನೇ ಹೇಳಿದ್ರು ನಾನು ನಿಮ್ಮನ್ನು ಬಿಡುವುದಿಲ್ಲ. ನೀವು ನಮಗೆ ಬೇಕೇ ಬೇಕು. ನಿಮ್ಮನ್ನ ಬಿಟ್ಟು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಜೀವನಾದ್ರೂ ಕಳ್ಕೊಂಡೇನು, ನಿಮ್ಮೊಟ್ಟಿಗೆ ಇರಲೇಬೇಕು. ನಾನು ನಿಮ್ಮೊಟ್ಟಿಗೆ ಬರುವವಳೆ. ಯಾವುದು ಬೇಕಾದ್ರೂ ಕಳ್ಕೊಳ್ಳಿ, ಬೇಡ ಅಂತ ಹೇಳಿ ಕಾರಣ ಉಂಟು. ಏನು? ನನಗೊಂದು ವ್ರತ ಉಂಟು. ವ್ರತ ನಾವು ಹೆಂಗಸರು ಮಾಡುದು, ನೀವೆಲ್ಲ ಅಂತ ಮಾಡುದು? ನಾವೇ ಮಾಡ್ತೇವೆ. ಅಂದ್ರೆ ಯಾವ ವ್ರತ? ಯಾವ ವ್ರತ? ಇವತ್ತಿನಿಂತಲೂ ನಾಳೆಗೆ ಹೆಚ್ಚು ಸಿಕ್ಕಲಿ ಅಂತ ವ್ರತ. ಅದಕ್ಕಾಗಿ? ಹೌದು, ಬೇಡ ವ್ರತ ಅದೇ. ಎಷ್ಟು ದಿವಸ ವ್ರತ ಅದು? 3 ದಿನ. ಇವತ್ತು ಮುಗೀತು. ಅಯ್ಯೋ, ಇವತ್ತು ಪ್ರಾರಂಭ. ಅಯ್ಯಯ್ಯೋ, ಇವತ್ತೇ ಆರಂಭ ಮಾಡಿದ. 3 ದಿನ ಹೆಂಗಸ್ರ ಹತ್ರ ಮಾತೇ ಆಡುದಿಲ್ಲ ಆಗಿತ್ತು ನಾನು. ಆಡಿದ್ರಲ್ಲ, ಇನ್ನು ಮುಂದುವರಿಯೋದು ತೊಂದ್ರೆ ಇಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ನಾನು. ಹೌದಾ? ನೋಡಿ, ಯಾರನ್ನೂ ನಾನು ಮುಟ್ಟಿಸಿಕೊಳ್ಳುವುದಿಲ್ಲ. 3 ದಿನದ ನಂತರ ನೋಡುವ. ಹಾಗಿದ್ರೆ 3 ದಿನ ಏನು, 100 ದಿನ ಆದ್ರೂ ನಿಮಗಾಗಿ ನಾನು ಕಾಯುವುದಕ್ಕೆ ಸಿದ್ಧಲಿದ್ದೇನೆ. ನಿಮ್ಮ ಒಟ್ಟಿಗೆ ನಿಮ್ಮ ಗಂಡ ಬಂದ್ರೆ ಬರ್ಲಿ, ಅವ್ರಲ್ಲೇ ಲೆಕ್ಕ ಬಿಡಿ. ಅವ್ರನ್ನ ನಾನು ಅವ್ರನ್ನ ಬಿಟ್ಟಾಯ್ತು, ಮನಸ್ಸಿಂದ ತೆಗೆದು ಹಾಕಿ ಆಯ್ತು. ನೋಡಿ, ನನಗವ್ರು ಏನೂ ಅಲ್ಲ. ಇದೆಲ್ಲ ಸರಿಯಲ್ಲ. ನನಗವ್ರು ಏನೂ ಅಲ್ಲ. ನನ್ನ ಬದುಕು ಹಾಳು ಮಾಡಬೇಡಿ. ನಾನು ನಿಮ್ಮೊಟ್ಟಿಗೆ ಬರುವುದೇ, ನಿಮ್ಮೊಟ್ಟಿಗೆ ಬರುವವಳು, ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ಅವ್ರು ಬೇಡ, ನನಗೆ ಯಾವುದೂ ಬೇಡ. ನನಗೆ ಇಡೀ ಪ್ರಪಂಚವೇ ನಶ್ವರವಾಗಿ ಕಾಣ್ತಾ ಉಂಟು. ಒಂದು ರೀತಿಯ ಆ ಕಡೆಗೆ ಹೋಗ್ತಾ ಇದ್ದೇನೆ. ಆಧ್ಯಾತ್ಮಿಕ. ಹೌದೌದು, ಪ್ರಪಂಚವೇ ನಶ್ವರ, ನೀವೇ ನನ್ನ ಸರ್ವಸ್ವ. ನಿಮ್ಮೊಟ್ಟಿಗೆ ನನ್ನ ಬದುಕು. ನಿಮ್ಮಲ್ಲಿ ಐಕ್ಯಳಾಗ್ತೇನೆ, ಶೂನ್ಯದಲ್ಲಿ ಐಕ್ಯಳಾಗುವುದು. ಆಗಿಬಿಡ್ತೇನೆ. ನೀವು ಏನು ಬೇಕಿದ್ರೆ ಹೇಳಿ, ನಾ ಬೇಡ್ಲಿಕ್ಕೆ ಹೋಗ್ತೇನೆ. ನಾನು ನಿಮ್ಮೊಟ್ಟಿಗೆ ನೋಡೆ ಬೇಡ ಬೇಡ ಅಂತ ಹೇಳಿದ್ರು ವರುಣ ಎಷ್ಟು ಕೊಟ್ಟು ಕಳಿಸಿದ್ದಾನೆ. ಪಟ್ಟೆ ಸೀರೆಯನ್ನೇ ಕಳಿಸಿದ್ದಾನೆ.
ಹೌದಾ ಹೌದಾ ಹುಡುಕಿದ ಕಾಮಿನಿಯ ಕರೆಕರೆದು ಮಲಗಿದ. ಹುಡುಕಿದ ಕಾಮಿನಿಯ ಮಲಗಡಿದ ಕರೆಕರೆದು ಬೆಳಗಿನ ಮರದೊಳಗೆ ಕೋಪದಿಂದ ಕುಮುದ 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 ರಗಳೆ ನಿನ್ನದು. ನಮ್ಮವರು ಬರ್ತಾ ಇದ್ದಾರೆ. ಬರ್ಲಿ ಅದಕ್ಕೇನಂತೆ. ಕೊಂದ್ರೆ ಬಾಯಿಗೆ ಬಂದಾಗ ಬೈತಾರೆ, ಬೈಲಿ. ಜಾಡಿಸಿ ತುಳಿತಾರೆ. ಕೊಂದ್ರು ಯಾರಿಗೆ? ನನ್ನ ನೀವು ನನಗೇನಂತ ಅದಕ್ಕೆ? ನಾನು ಮೊದಲೇ ಹೇಳಿಲ್ಲ ಬರಬೇಡಿ ಅಂತ. ಇದೇ ಮಾತಾ ಇದು? ಮತ್ತೆ ಯಾಕೆ ಬಂದ? ನಿಮ್ಮನ್ನೇ ನಂಬಿ ಬಂದಿದ್ದೇನೆ. ಹೆದರಬೇಡ, ಒಂದು ಧೈರ್ಯ ಕೊಡುವುದು ಬಿಟ್ಟು ಏನಾದ್ರೂ ಆಗ್ಲಿ ನೀವೊಂದು ಗಂಡಸ. ನೀವು ನನ್ನನ್ನೇ ನೀನು ನಂಬಿದ್ದೀಯ ಅಂತಾದ್ರೆ ಹಾ ನಾನಲ್ಲ ಗಂಡಸು. ಹಾ ಲೋಕದಲ್ಲಿ ಒಬ್ಬ ಗಂಡಸಾಗಿದ್ದಾನೆ. ಪುರುಷ ಆಗಬೇಡಿ, ಪರಮ ಪುರುಷ ಆಗಿ. ಅದೇ ಪರಶಿವ ಇದ್ದಾನೆ. ಹಾ ನಾನು ಹೇಳಿಕೊಡ್ತೇನೆ. ಹಾ ಓಂ ನಮಃ ಶಿವಾಯ ಎಂಬಂತ ಧ್ಯಾನವನ್ನ ಎಡೆಬಿಡದೆ ಮಾಡು ನೀನು. ಅದರಿಂದ ಆಗ್ಲಿಕ್ಕೆ ಆ ಧ್ಯಾನವೇ ನಿನಗೆ ಒಳಿತನ್ನ ಮಾಡ. ಖಂಡಿತ ಖಂಡಿತವಾಗಿ. ಮತ್ತೆ ಗಂಟಲ್ಲ ಬಿಡಿಯುತ್ತ ಒದೆಯುತ್ತ ಮತ್ತೆ ಗಂಟಲ ಬಿಡಿಯುತ್ತ ಒದೆಯುತ್ತ ಬಿಡಿಯುತ್ತ ಒದೆಯುತ್ತ ಕತ್ತೆ ಬಾದಿಗೆ ನೀನೇ ಕಳೆದಿರುವಂತೆ ತಂಪಾದುದೆನ್ನ ಮನ ಎಲೆ ಋಷಿಯೇ ಮಹೋಗ್ರ ಮುನಿಗಳೇ, ತಂಪಾದುದೆನ್ನ ಮನ ಎಲೆ ಋಷಿಯೇ ನಿಮಗೆಣೆಯ ದಂಪತಿಗಳುಂಟೆ ಮಹಾದಾಶ್ಚರ್ಯ ನಿಮಗೆಣೆ ದಂಪತಿಗಳುಂಟೆ ಮಹತ್ ಆಶ್ಚರ್ಯ ಯಾವ ಪರಂಪರೆಯೊಳಿನಿತಿಲ್ಲ ಯಾವ ಪರಂಪರೆಯೊಳಿನೀತಿಲ್ಲ ನಿನ್ನ ಸತಿ ನಿನ್ನ ಶಿಕ್ಷೆಗೆ ಬೆದರಿ ಕಾತರಿಸೂತ ನಿನ್ನ ಸತಿ ನಿನ್ನ ಶಿಕ್ಷೆಗೆ ಬೆದರಿ ಕಾತರಿಸುತ್ತ ಕಂಪನವ ಕೊಳದಿಯಳು ಮೃಡಗೆ ಭ್ರಮಿಸದ ನಾರಿ ಮೃಡಗೆ ಭ್ರಮಿಸದ ನಾರಿ ಇಂಪಾಯ್ತೆ ತಾಡನವು ಇಂಪಾಯ್ತೆ ತಾಡನವು ಪತಿರ್ವತೆಯು ನಿಜ ನೀವು ಸಂಪಾದನೆಯ ಗೈದ ಯೋಗ ಪ್ರಭಾವಗಳ ವಿವರಿಸಲ್ ಅರಿಯದು ತನಗೆ ನೀವು ಸಂಪಾದನೆಯ ಗೈದ ಯೋಗ ಪ್ರಭಾವಗಳ ವಿವರಿಸಲ್ ಅರಿಯದು ತನಗೆ ತಂಪಾದುದೆನ್ನ ಮನವೋ ತಂಪಾದುದೆನ್ನ ಮನ ಎಲೆ ಋಷಿಯೇ ಮಹೋಗ್ರ ಮುನಿಗಳು ಉಗ್ರತೆಯಿಂದಲೇ ಅಗ್ರತ್ವವನ್ನು ಸ್ಥಾಪಿಸಿಕೊಂಡಂತ ಓ ಮಹೋಗ್ರ ಮುನಿಗಳೇ ಹೊಟ್ಟೆಗೆ ಬೆಂಕಿ ಬಿತ್ತು. ನಿಮಗೆ ಬೆಂಕಿ ಬಿದ್ದಿರಬಹುದು, ನೋಡುವ ನನಗಂತೂ ಮಹಾ ಆನಂದ ಆಯಿತು.
ನೋಡುವಾಗುಂಟು ಎಂಥ ಜೋಡಿ ನಿಮ್ಮದು, ಅಪರೂಪದ ಜೋಡಿ. ಪರಮ ಪತಿವ್ರತೆಯವರು ನೀವಾಗಲ್ಲ, ತ್ರಿಮೂರ್ತಿಗಳಿಂತಲೂ ಶ್ರೇಷ್ಠರಾದವರು ನೀವು. ಯಾವ ಯೋಗದ ಫಲವೋ ಏನು, ನೀವಿಬ್ಬರು ಒಂದಾಗಿದ್ದೀರಿ. ಆ ಬಳಿಕ ನೀವು ಅವರಿಗೆ ಮನ ಬಂದಂತೆ ದಂಡಿಸುವುದಕ್ಕೆ ಮುಂದಾಗಿದ್ದೀರಿ, ಹೊಡಿತಾ ಇದ್ದೀರಿ. ಹೊಡೆದ ನೀವೇ ಸೋಲ್ತೀರಿ ಬಿಟ್ರೆ ಅವರಿಗೆ ಏನೂ ಆಗುವುದಿಲ್ಲ. ನಮ್ಮಲ್ಲೆಲ್ಲ ಹಾಗಲ್ಲ. ನಾವು ನೋಡಿದಾಗೆ ಹೊಡೆದವ ಸಂತೋಷ ಪಡುವುದು, ತಿಂದವ ನೋವು ಪಡುವುದು. ಇಲ್ಲಿ ಹಾಗಲ್ಲ. ಹೊಡೆದ ನೀವೇ ಆಯಾಸಗೊಂಡು ದರೆಗೆ ಉರುಳಿದ್ದೀರಿ. ಆಹಾ ಆಹಾ ಆಹಾ, ನಿಮ್ಮೀ ದಾಂಪತ್ಯವನ್ನು ಯಾವ ಪರಂಪರೆಯಲ್ಲೂ ನಾನು ಕಾಣೆ. ಅವಳಿ ಅಂತವಳು, ಮರಡನಿಗೂ ಮರುಳಾಗದ ಪರಮ ಪತಿವ್ರತೆಯವಳು. ಮರಡನಿಗಿಂತಲೂ ಅಧಿಕ ಶಕ್ತಿ ಉಳ್ಳವರು ತಾವು. ಆದ್ರೆ ಇವತ್ತು ಯಾಕೆ ಹೀಗಾಯ್ತು? ಶಿವಾಯ ಕೇಳಿದ ನಾನು ಶಿವನನ್ನು ಮಹೋಗ್ರ ಮುನಿಯನ್ನ ಬಾಯಿಗೆ ಬಂದ ಹಾಗೆ ಪಚಾರಿಸುವುದಕ್ಕೆ ಎಷ್ಟು ಧೈರ್ಯವೋ ನಿನಗೆ! ನಾನು ಮನಸ್ಸು ಮಾಡಿದ್ರೆ ಪ್ರಪಂಚವನ್ನೇ ಸುಟ್ಟು ಕೊಟ್ಟಿಟ್ಟುಕೊಳ್ಳಬಲ್ಲೆ. ಆದ್ರೆ ಈಗ ಹೊಡಿಲಿಕ್ಕಾಗ್ಲಿಲ್ಲ. ನಿನ್ನ ಶಕ್ತಿಗೆ ತಕ್ಕ ಪ್ರತಿಕಾರವನ್ನು ನಾನು ತೀರಿಸ್ತೇನೆ. ಏನು ಮಾಡ್ತೇನಾ? ತಂಪಾಯ್ತಾ? ತಂಪಾಗ್ಲಿ. ಈಗ ನಿನಗೆ ಬೆಂಕಿ ಹಾಕ್ತೇನೆ. ಮಾರಣಾಧ್ವರವನ್ನ ಕೈಗೊಂಡು ನಿನ್ನನ್ನ ಸರ್ವನಾಶ ಮಾಡ್ತೇನೆ. ಮಾರಣಾಧ್ವರ
ಎಂದು ಪರಿದೆ ತಪ್ಪಿಸಗಿದ ಹಕ್ಕತಿಯೋಳಿಂದು ಆಶ್ಚರ್ಯ ಮನನಾರ ಕುಮುದ ವಲ್ಲಭನು ಆಶ್ಚರ್ಯ, ಪರಮಾಶ್ಚರ್ಯ. ಏನಿದು? ಉಗ್ರತ್ವದಿಂದಲೇ ಅಗ್ರತ್ವವನ್ನು ಸಂಪಾದಿಸಿದ ಮಹೋಗ್ರಮುನಿಯ ತಪಸ್ಸಿನ ಬಲ ಏನಾಗಿ ಹೋಯಿತು? ನನ್ನ ಮಡದಿಯನ್ನು ಅಪಹರಿಸಿದಂತಹ ಈ ದುಷ್ಟನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮಾರಣಾಧ್ವರವನ್ನು ಕೈಗೊಂಡು ನನ್ನ ತಪಶಕ್ತಿಯಿಂದ ಶೂಲವನ್ನು ಸೃಷ್ಟಿಸಿ ಇವನ ಮೇಲೆ ಪ್ರಯೋಗಿಸುವುದಕ್ಕೆ ಮುಂದಾದೆ. ಆದರೆ ಆ ಶೂಲವನ್ನು ಹಿಡಿದು ಇವ ಶೂಲಪಾಣಿಯಾಗಿ ಹೋದ. ಸುಮ್ಮನಾದನೆ ನಾನು. ನನ್ನ ತಪ ಪ್ರಭಾವದಿಂದಲಾಗಿ ಘೋರ ವಿಷವನ್ನು ಕಕ್ಕುವಂತಹ ಕಾರ್ಕೋಟಕ ಸರ್ಪವನ್ನು ಸೃಷ್ಟಿಸಿ ಇವನ ಮೇಲೆ ಪ್ರಯೋಗ ಮಾಡಿದೆ. ಆದರೆ ಆ ಕಾರ್ಕೋಟಕ ಸರ್ಪವನ್ನು ಕೊರಳಲ್ಲಿ ಧರಿಸಿ ನಾಗಾಭರಣನಾಗಿ ಹೋದ. ಅಷ್ಟಕ್ಕೆ ಸುಮ್ಮನಾದನೆ ನಾನು. ಇವನನ್ನು ಕೊಲ್ಲಲೇಬೇಕು ಎನ್ನುವ ಕಾರಣಕ್ಕಾಗಿ ಗಜಾಸುರ ವ್ಯಾಘ್ರಾಸುರನ್ನು ಸೃಷ್ಟಿ ಮಾಡಿ ಇವನ ಮೇಲೆ ಕಳುಹಿದೆ. ಆದರೆ ಅವರನ್ನು ಕೊಂದು ಅವರ ಚರ್ಮವನ್ನು ಧರಿಸಿಕೊಳ್ಳುವುದರ ಮೂಲಕವಾಗಿ ಗಜ ಚರ್ಮಾಂಬರಧರನಾದ ವ್ಯಾಘ್ರ ಚರ್ಮಾಂಬರಧರನಾದ ಸುಮ್ಮನಾದನೆ ನಾನು. ಇವನು ಸಾಯಲೇಬೇಕು ಎನ್ನುವ ಕಾರಣಕ್ಕಾಗಿ ಭೂತ ಪ್ರೇತಾದಿ ಗಣಗಳನ್ನು ಸೃಷ್ಟಿಸಿ ಇವನನ್ನು ಮುಗ್ಗುವುದಕ್ಕೆ ತಿನ್ನುವುದಕ್ಕಾಗಿ ಕಳುಹಿದ್ರೆ ಭೂತಗಳ ನಡುವೆ ಇವನೂ ಕುಣಿದ, ಭೂತಗಳನ್ನೂ ಕೊಡಿಸಿದ, ಭೂತನಾಥನಾದ. ಹಾಗಿದ್ರೆ ಇವ ಯಾರು? ರುದಾ ದ್ರಾವಯತೆ ಇತಿ ರುದ್ರ. ದುಃಖವನ್ನು ಹೋಗಲಾಡಿಸುವವನು ಯಾವನೋ ಅಮರುದ್ರ. ಈ ಕಾಲಕ್ಕೆ ಮಹೋಗ್ರಮುನಿಯ ದುಃಖ ಯಾವುದು? ಅಹಂಕಾರವೇ ಅಲ್ಲವೇ? ನನ್ನ ಅಹಂಕಾರವನ್ನು ಮರ್ದಿಸುವುದಕ್ಕೆ ಬೇಕಾಗಿ ಪರಮೇಶ್ವರ ಇಷ್ಟನ್ನ ಮಾಡಿದ. ಅರಿಯದಾದೆನು ಮೊದಲೇ ಪರಮೇಶನೆಂದು. ಅರಿಯದೆ ಮಾಡಿದ ತಪ್ಪಿಗೆ ಅರಿತೊಂದು ಪರಿಹಾರ ಅಲ್ಲವೇ? ಪ್ರಪಂಚದ ರಕ್ಷಕನಾಗಿರುವಂಥ ಜ್ಞಾನೇಶ್ವರನೇ ನನ್ನ ಎದುರಿಗೆ ಬಂದಿದ್ದಾನೆ ಅಂತಾದಾಗ, ಮಾಡಿದ್ದು ತಪ್ಪು ಅಂತ ಗೊತ್ತಾದಾಗ, ತಪ್ಪಾಯಿತು ಅಂತ ಕ್ಷಮೆ ಕೇಳುವುದರಲ್ಲಿ ಏನುಂಟು? ಪ್ರಭೋ, ಶಂಕರನೇ, ಶಂಭವೇ, ಪರಮೇಶ್ವರನೇ. ಶಂಭೋ ಶಂಕರ ಪಾಗಿ ಮಾ, ಶಂಭೋ ಶಂಕರ ಪಾಗಿ ಮಾ, ಜಯ ಮಹದೇವ ಶಂಭೋ ಶಂಕರ ಪಾಗಿ ಮಾ, ಶಂಭೋ ಶಂಕರ ಪಾಗಿ ನಿನ್ನ ಪದಾಂಬುಜವ ಮೊರೆ ಹೋಗಿ ಜಯದು ದಯಾಂಬುದಿಯೇ ಕಾಪಾಡು. ಶಂಭೋ ಶಂಕರ ಪಾಯಿ ಮಾ, ಜಯ ಮಗದೇವ ಶಂಭೋ ಶಂಕರ ಪಾಯಿ ಮಾ. ಹರ ಶಂಭೋ ಮಹಾದೇವ. ಜಗದೀಶ್ವರ ನೀನು, ಜ್ಞಾನೇಶ್ವರ ನೀನು, ಸರ್ವೇಶ್ವರ ನೀನು, ಪರಮೇಶ್ವರ ನೀನು. ಆದರೆ ನೀನು ಯಾರು ಎನ್ನುವುದನ್ನು ಅರಿಯದೇ ಹೋದಂತಹ ನಾನು ಭಗವಾನ್ ಭಾಸ್ಕರ ದೇವನಿಗೆ ಸೊಡರನ್ನು ತೋರಿಸಿದ ಹಾಗೆ ನಿನ್ನ ಮುಂದೆ ನನ್ನ ವಿಕ್ರಮವನ್ನು ತೋರಿಸುವುದಕ್ಕೆ ಮುಂದಾಗಿ ಬಿಟ್ಟೆ. ಭಗವಂತ, ತಿಳಿಯದೆ ಮಾಡಿದಂತಹ ಈ ಮಹೋಗ್ರಮುನಿಯ ಸರ್ವ ಅಪರಾಧಗಳನ್ನು ಕ್ಷಮಿಸಬೇಕು, ಉದ್ಧರಿಸಬೇಕು ತಂದೆ, ರಕ್ಷಿಸಬೇಕು. ಮಹೋಗ್ರ ಬೆದರದಿರಯ್ಯ ಹೇ ಬುಧಕುಲೋತ್ತಮ ಕೇಳೋ, ಅಧಿಕಾನಿನ ಉದಯ ಜಗದಿ, ಅಧಿಕಾನಿ ಉದಯ ಜಗದಿ, ಮದವೊಂದು ನಿನ್ನಲಿ ಹುದುಗಿರ್ದ ಕಾರಣ
ನಿನ್ನ ತಪ್ಪು ನಿನಗೆ ಏನು ಅಂತ ಅರಿವಾಗಿದೆ ತಾನೆ? ಅರ್ಥವಾಗಿದೆ ಪ್ರಭು. ಅರಿವಾದ ಮೇಲೆ ಮತ್ತೆ ಕ್ಷಮಿಸುವುದಕ್ಕೆ ಏನುಂಟು ಹೇಳು? ಮೃತ್ಯುಂಜಯನನ್ನೇ ಕೊಲ್ಲುವುದಕ್ಕಾಗಿ ಮುಂದಾದವನಲ್ವೇ ನಾನು? ಸಾಧ್ಯ ಆದೀತ ಅದು? ಆಗಲಾರದು. ನೀನೇನು ಅಂತ ನಿನಗೆ ಅರಿವಿಗೆ ಬರಬೇಕೆಂಬ ಕಾರಣಕ್ಕಾಗಿ ನಿನ್ನೊಂದಿಗೆ ಇಷ್ಟೆಲ್ಲ ರೀತಿಯಲ್ಲಿ ವರ್ತಿಸಬೇಕಾಯಿತು ನನಗೆ. ಅದಲ್ಲದೆ ಇದ್ರೆ ವೇದವೇತ್ತನು ನೀನು, ಜೊತೆಯಲ್ಲಿ ಏನನ್ನೂ ಸಾಧಿಸುವಂತ ಘೋರವಾದ ತಪಸ್ಸನ್ನು ಆಚರಣೆ ಮಾಡಿದವ ನೀನು. ಇಷ್ಟೆಲ್ಲ ಓಜಸ್ಸು ತೇಜಸ್ಸು ನಿನ್ನೊಳಗಿದ್ದರೂ ನಿನ್ನ ಅಹಂಕಾರ ಎಂಬಂತ ಕಾರ್ಮೋಡ ಅದನ್ನೆಲ್ಲ ಮರೆಮಾಚಿತ್ತು. ಸತ್ಯ. ಈಗ ನಿನಗೆ ಅರಿವಾಯಿತು ತಾನೆ, ನಾನು ಎನ್ನುವುದನ್ನು ಬಿಡಬೇಕು. ದೇವರೇ ಎಲ್ಲವೂ ನೀನೇ ಎಂಬುದಾಗಿ ಸಮರ್ಪಣಾ ಭಾವ ಬರಬೇಕು. ಆವಾಗ ಜೀವಿ ಒಂದು ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಉಂಟು. ನಾನು ಎನ್ನುವುದು ಅಜ್ಞಾನದ ಸಂಕೇತ, ನೀನು ಹೇಳುವುದೇ ಜ್ಞಾನದ ದೀಪ ತಾನೆ. ಹಾಗಾದ್ರೆ ಭಗವಂತನೇ ನಿನಗೆ ಒಲಿದು ನಿಂತಿದ್ದಾನೆ. ಈಗ ನಿನ್ನೆಲ್ಲ ತಪ್ಪನ್ನ ಕ್ಷಮಿಸುತ್ತೇನಂತೆ. ಹೆಚ್ಚೇನು, ನಿನ್ನ ಮಡದಿ ಕುಮುದೆ ಮಹಾಪತಿವ್ರತೆ ಎಂಬುದಾಗಿ ಈ ಲೋಕದಲ್ಲಿ ಎಲ್ಲವೂ ನನ್ನಿಂದೆ ಎಂಬಂತ ಭಾವನೆ ಅವಳಿಗಿತ್ತು. ಹೇಳಿದೆಯಲ್ಲ ನೀನು, ಪರಶಿವ ಬಂದರೂ ಆ ಪರಶಿವನೇ ಸುಟ್ಟು ಹೋಗುತ್ತಾನೆ ಎಂಬುದಾಗಿ. ಅಂಧಕಾರದ ಪ್ರಭಾವ ಪ್ರಭು. ನಿನ್ನನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ, ನಿನ್ನನ್ನು ತಿದ್ದುವುದಕ್ಕೆ ಬೇಕಾಗಿ ಪರಶಿವನೇ ನಿನ್ನ ಮನೆಗೆ ಬಂದಿದ್ದಾನೆ. ನನಗೆ ಗೊತ್ತಾಗದೆ ಹೋಗಿತ್ತು. ಆ ದಿಶೆಯಲ್ಲಿ ನೀನು ಶ್ರೇಷ್ಠನೇ ಇದ್ದೀಯಪ್ಪ. ಹೌದು. ನಿನ್ನ ಮಡಿಯದ ಬಗ್ಗೆ ಯಾವ ಶಂಕೆಯೂ ನಿನಗೆ ಬೇಡವೇ ಬೇಡ. ಖಂಡಿತವಾಗಿಲ್ಲ. ಅವಳು ಆಡಿದ ಒಂದೊಂದು ಮಾತಿಗೂ ಎಷ್ಟು ದೊಡ್ಡದ ಅರ್ಥಗಳು ತಾನೆ. ಯಾವ ರೀತಿಯಾಗಿ ನಿನ್ನೊಳಗೆ ನಾನು ಐಕ್ಯವಾಗಬೇಕು. ಹೆಚ್ಚೇನು, ಎಲ್ಲ ನದಿಗಳು ಹೇಗೆ ಸಮುದ್ರವನ್ನು ಸೇರುತ್ತದೋ ಅದೇ ರೀತಿಯಾಗಿ ಬಿಂದುವಾಗಿ ಸಿಂಧುವಾದ ನಿನ್ನಲ್ಲಿ ಸೇರಿಕೊಳ್ಳುತ್ತೇನೆ ಎಂಬಂತ ಮಾತನಾಡಿದ್ದಾಳೆ ಅವಳು. ಅದರ ಅರ್ಥ ಏನು? ಪರಮಾತ್ಮ ನಾನು, ಅಲ್ಲಿರುವುದು ಆತ್ಮ. ಯಾವತ್ತು ಆತ್ಮ ಪರಮಾತ್ಮನನ್ನು ಸೇರುವುದಕ್ಕೆ ಹಪಾಪಿಸುತ್ತದೆ ಹೊರತು ಬೇರೆ ಅರ್ಥ ಬೇಡವೇ ಬೇಡ. ಅನ್ಯತಾ ಭಾವನೆ ನಿನಗೆ ಬೇಡವೇ ಬೇಡ. ಖಂಡಿತವಾಗಿ ಇಲ್ಲ. ನಿನ್ನೊಳಗಿರುವಂತ ಜ್ಞಾನವನ್ನ, ನಿನ್ನೊಳಗಿರುವಂತ ಶಕ್ತಿ ಸಾಮರ್ಥ್ಯವನ್ನ ಇಬ್ಬರೂ ಒಂದಾಗಿ ಲೋಕ ಕಲ್ಯಾಣಕ್ಕಾಗಿ ಬಳಸಿ ನಿಮಗೆ ಸನ್ಮಂಗಲ ಆಗ್ತದೆ. ಹರ ಹರ ಹರ. ಇನ್ನೆಂದೂ ಈ ಅಹಂಕಾರ ಬರದ ಹಾಗೆ, ಈ ಮೌಢ್ಯ ನಮ್ಮನ್ನು ಆವರಿಸಿದ ಹಾಗೆ ಸದಾ ನಿನ್ನ ಅನುಗ್ರಹ ಇದ್ರೆ ಸಾಕು. ಖಂಡಿತವಾಗಿ ಸುಖವಾಗಿ ಬದುಕಿರಿ. ಒಂದು ಸಂದರ್ಭದಲ್ಲಿ ಸಂಕಲ್ಪ ಮಾಡಿದವ ನಾನು, ವಿದ್ಯೆಗೊಂದು ಸ್ಥಾನಮಾನ ಬೇಕು ಎಂಬುದಾಗಿ. ಅದೇ ರೀತಿಯಾಗಿ ದೇವೇಂದ್ರನ ಪರೀಕ್ಷೆಯೂ ಆಗಬೇಕು ಅಂತ ವಿದ್ಯೆಗೆ ಸ್ಥಾನಮಾನವನ್ನು ಕಲ್ಪಿಸಿಕೊಡುವ ಬರದಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಆಗಿ ಹೋಯಿತು. ಜೊತೆಯಲ್ಲಿ ದೇವೇಂದ್ರ ಪರಿಶುದ್ಧ ಎಂಬುದನ್ನು ಚೆನ್ನಾಗಿ ತಿಳಿದು ಅವನಿಗೆ ಹರಸಿ ಬಂದೆ. ಯಕ್ಷಿಣಿಯನ್ನು ತಿದ್ದಿದ್ದಾಯಿತು, ಮಹೋಗ್ರನ ತಿದ್ದಿದ್ದಾಯಿತು. ಹಾಗಾದ್ರೆ ಇನ್ನು ಸಾಕು. ಯಾವುದು ಬೇಕು? ವೈಕುಂಠವೇ ನನಗೆ ಬೇಕು ತಾನೆ. ಶ್ರೀಮನ್ನಾರಾಯಣ ಅಂತ ಕೇಳಿದ್ದೇವೆ. ಸ್ವಲ್ಪ ಸುಮ್ಮನಿರಿ. ನಮಸ್ಕಾರ ಮಾಡುವವರಿಗೆಲ್ಲ ಅವಕಾಶ ಉಂಟು. ಯಾರು ಬರುವುದಿಲ್ಲ, ಯಾರು ಬರ್ಲಿಲ್ಲ. ಇದು ನಮ್ಮ ಪ್ರಾರಬ್ಧ. ಏನು ಮಾಡಿ ಸಾಯ್ಬೇಕು. ನಾನು ಎದ್ದು ಬಂದ್ರೆ ನೋಡಿದೆ, ಯಾರು ಬರ್ಲಿಲ್ಲ. ಯಾರು ಬರಲಿಲ್ಲ. ಬೇಡ, ನೀವಾದ್ರೂ ಬರ್ತೀರ ನೋಡಿದ್ರೆ ನೀವು ಬರಲಿಲ್ಲ. ಯಾಕೆ ಕೇಳಿ, ಇದು ಕ್ಷೇತ್ರ ಯಾವುದು? ಇದು ವೈಕುಂಠ. ವೈಕುಂಠ. ಹೌದು.
ಹರಿಯ ದರ್ಶನಕ್ಕಾಗಿ ಹಾ 4 ದ್ವಾರ ಉಂಟು ಹಾ ಬರಲಿಕ್ಕೆ. ಆ 4 ದ್ವಾರಕ್ಕೆ ಸರಿಯಾಗಿ ಜಯ ವಿಜಯ ಬಲ ಪ್ರಬಲ ಚಂಡ ಪ್ರಚಂಡ ಭದ್ರ ಸುಭದ್ರ ಅನ್ನುವಂತಹ 8 ಜನ ಸರಿ ಇದ್ದಾರೆ 4 ಬಾಗಿಲಿಗೆ. ಹಾಗಿದ್ರೆ ನಾನು ವೈಕುಂಠದಲ್ಲೇ ಇದ್ದವ ಸ್ವಾಮಿ. ನೀವು ಯಾವ ಬಾಗ್ಲಲ್ಲಿ? ಯಾರು ಒಳ್ಳೆ ಮಾತಾಡಿದ್ರೆ, ನಿಮ್ಮನೆಗೆ ಎಷ್ಟು ಬಾಗಿಲಿದ್ರು ಒಂದು ವಾಸ್ತು ಬಾಗಿಲು ಅಂತ ಇರುವುದಿಲ್ವಾ? ಇದೆ ಇದೆ ಇದೆ. ಹಾಗಿದ್ರೆ ಆ ವಾಸ್ತು ಬಾಗಿಲಿಗೆ ಇದ್ದು ಜನವೇ ನಾವು ಪ್ರಧಾನ. ಹಾ ನೀವು ಪ್ರಧಾನ, ನಾವು ಪ್ರಧಾನ. ಹಾಗಾಗಿ ಅದು ಏನು ನಮ್ಮ ಗ್ರಾಚಾರ ನೋಡಿ. ಎಂತ ಇತ್ತು ಸ್ವಾಮಿ? ಇಲ್ಲದೆ ಹೋದ್ರೆ ಈ ವಾಸ್ತು ಬಾಗಿಲಲ್ಲಿ ದೇವ್ರ ನೈವೇದ್ಯಕ್ಕೆ ಅನ್ನ ತಕೊಂಡು ಹೋಗುವಾಗ ಈ ವಾಸ್ತು ಬಾಗಿಲಲ್ಲಿ ತಕೊಂಡು ಹೋಗುದಿಲ್ಲ. ಯಾಕೆ? ನಾ ತಿಂತೇನೆ ಅನ್ನುವಂತ ಹೆದರಿಕೆ. ನಾವು ತಿಂದದ್ದನ್ನ ದೇವ್ರು ತಿನ್ನಬಾರ್ದು ಅಂತ. ಹಾಗಿದ್ರೆ ದೇವರಿಗಿಂತ ಮುಂದಿರುವವ್ರು ನಾವು, ಹೌದಲ್ವಾ? ಅದನ್ನು ಆಲೋಚನೆ ಮಾಡ್ಬೇಕು. ಇಲ್ಲಿ ಎಲ್ಲರೂ ಮಹಾವಿಷ್ಣುವೇ ದೊಡ್ಡದು ಅಂತ ತಿಳ್ಕೊಂಡಿದ್ದಾರೆ. ಮಹಾವಿಷ್ಣು ಜನವೇ ಅಲ್ಲ. ಅಂದ್ರೆ ಇಲ್ಲಿ ದೊಡ್ಡದು ಯಾರು? ಇಲ್ಲಿ ದೊಡ್ಡದು ನಾವೇ. ನನ್ನ ಹೆಸರು ಬೇಕಾ ನಿಮ್ಗೆ? ಸುಳ್ಳಲ್ಲ, ಹೆಸರು ಅಂತ? ನನ್ನ ಹೆಸರು ವಿಕ್ಸ್. ಯಾವುದು ವಿಕ್ಸ್? ಇದು ಯಾವ್ದು ಮರ ಹೊಸ ಹೆಸರು? ಸ್ವಲ್ಪ ತಡೀರಿ ಹೇಳ್ತಾನೆ. ವಿಶ್ವಕ್ಷೇನ. ಒಂದೊಂದ್ಸಲ ನನ್ನ ಹೆಸರೇ ನನಗೆ ಹೇಳಲಿಕ್ಕೆ ಬಹಳ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ಅಂತ ಹೆಸರೆಲ್ಲ ಯಾಕೆ ಇಡ್ತಿರೋ ಗೊತ್ತಾಗುದಿಲ್ಲ ಸ್ವಾಮಿ. ಆ ವಿಷಯ ಬೇಡ ಬಿಡಿ. ಹಾಗಿದ್ರೆ ಇಲ್ಲ ನಾನು ಪ್ರಧಾನ. ಆದ್ರೆ ನನಗೊಂದು ಆಸೆ ಉಂಟು. ಏನು? ಎಲ್ಲರೂ ಬಂದವರು ನನ್ನ ನೋಡಿ ನಾ ಬಿಟ್ಟರೆ ಮಾತ್ರ. ಅದೌದು. ಯಾವತ್ತೂ ಹಾಗೆ ಯಜಮಾನರದ ದರ್ಶನ ಮಾಡೋದು ಸುಲಭ. ಆ ಒಳಗೋಗು ಬಾಗಿಲಲ್ಲಿ ಇರ್ತಾ ನೋಡಿ, ಅವನು ಸರಿ ಇಟ್ಕೊಂಡ್ರೆ ಮಾತ್ರ ಯಜಮಾನರು ಸಿಕ್ಕುವುದು. ಅದೌದು ಮಾರ್ರೆ, ಇಲ್ಲದ್ರೆ ಯಜಮಾನರು ಸಿಕ್ಕುದಿಲ್ಲ. ಅನುಭವ ಉಂಟು ನಮ್ಗೆ. ಹೌದು. ಹಾಗೆ ನಾನು ಒಂದು ಜನ ಆಗಬೇಕು ಅಂತ ಆಲೋಚನೆ ಮಾಡಿದೆ. ಜನ ಆಗುವುದು ಅಂದ್ರೆ ಹಾಗೀಗ ಆಗಬಾರ್ದು, ಪ್ರಚಾರ ಇರಬೇಕು. ಪ್ರಚಾರ ಮಾಡಬೇಕು ಅಂದ್ರೆ ಏನಾರ ಮಾಡಬೇಕು, ಯಾವ್ದಾದ್ರು ದೊಡ್ಡ ಜನರ ಮೈ ಮೇಲೆ ಬೀಳ್ಬೇಕು. ನೀವು ಒಂದು ಸಾಧನೆ ಮಾಡಬೇಕು. ಹೌದು, ಯಾವ್ದಾದ್ರು ದೊಡ್ಡ ಜನರ ಮೈ ಮೇಲೆ ಬೀಳ್ಬೇಕು. ಅದು ನೀವೀಗ ಅದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹೌದು. ನೀವು ದೇವೇಂದ್ರನಿಗೆ ಹೋಗಿದ್ದಾಗಿ ಬೇಡ. ನಿಮ್ಮನೇಲಿ ಹೆಬ್ಬಾಗಿಲು ಎಲ್ಲುಂಟು ಸ್ವಾಮಿ? ಯಾವುದೇ? ನಿಮ್ಮ ಮನೆಯಲ್ಲಿ ಹೆಬ್ಬಾಗಿಲು ಎಲ್ಲುಂಟು? ಮನೆ ಮುಂದೆ ಇರುದಲ್ಲ. ದೇವಲೋಕದಲ್ಲಿ ಎಲ್ಲುಂಟು? ಎಲ್ಲುಂಟು? ಹಿಂದು ಬದಿಗುಂಟು. ಯಾಕೆ ಕೇಳಿ, ದಾನವರು ದಾಳಿ ಇಟ್ಟಾಗ ಈ ದೇವತೆಗಳನ್ನೆಲ್ಲ ಕೂಡಿಕೊಂಡು ದೇವೇಂದ್ರ ಓಡಿ ಹೋಗುವಾಗ ಹಿಂದು ಬದಿ ಬಾಗಿಲಲ್ಲಿ ಅದು ಆಚೀಚೆಗಿನ ಗೋಡಿ ಎಲ್ಲ ಹರಿದು ಬಿದ್ದು ಹೆಬ್ಬಾಗಿಲಾಗಿದೆ. ಅದು ಅವ ಬೇಡ ಅಂತೇಳಿ. ಅವ ಬೇಡಪ್ಪ, ಅವೆಲ್ಲ ಜನ ಅಲ್ಲ. ಅವಲ್ಲ, ಅವ ಬೇಡ. ಬ್ರಹ್ಮ. ಬ್ರಹ್ಮ ಇಲ್ಲೆಲ್ಲರೂ ಬ್ರಹ್ಮನ ಬಿಡಾರುಂಟಾ? ಇಲ್ಲ, ಹತ್ರ ಎಲ್ಲಿದ್ದಂಗೆ ಕಾಣುದಿಲ್ಲ. ಇಲ್ಲ ಬಿಡಿ. ಬ್ರಹ್ಮನ ಮೈ ಮೇಲೆ, ಬ್ರಹ್ಮನ ಮೈ ಮೇಲೆ ಯಾಕೆ ಬೀಳ್ಬೇಕು ಸ್ವಾಮಿ? ಸುಮ್ಮನೆ ಗುದ್ದಾಟಕ್ಕೆ. ಇಲ್ಲದೆ ಹೋದ್ರೆ ಬ್ರಹ್ಮನ ಜೀವಿತಾವಧಿಯಲ್ಲಿ ಅಂದಿನಿಂದ ಇಂದಿನವರೆಗೆ ಎಲ್ಲಾದ್ರೂ ಬ್ರಹ್ಮ ಯುದ್ಧ ಮಾಡೋದನ್ನು ನೀವು ನೋಡಿದ್ದೀರಾ? ನೋಡ್ಲಿಲ್ಲ. ಮತ್ತೆ ಮೊನ್ನೆ ಒಂದು ದೊಡ್ಡ ತಪ್ಪನ ಕೆಲಸ ಮಾಡಿದ್ನಂತ ವಿಷಯ ಬಂದು ಮುಡ್ತು ನನಗೆ. ವರ್ತಮಾನ ಬಂದಿದ್ದ? ವರ್ತಮಾನ ಬಂದಿದೆಯಾ ನಿಮಗೆ? ಬಂತು ಬಂತು ಬಂತು. ಅವನ ಮಗಳನ್ನೇ ಮದುವೆ ಆಗಂತ. ಮಗಳನ್ನ ಮದುವೆ ಆದ? ಹೌದೌದು. ಹಾಗಾಗಿ ಅಂತ ಈ ನೀತಿ ಬಾಹಿರಲ್ಲೆಲ್ಲ ನಮ್ದು ಯುದ್ಧ ಬೇಡ. ಸಗಣಿ ಹೊತ್ತವನೊಡನೆ ಸರಸವಾಡುವುದಕ್ಕಿಂತ ಗಂಧ ಹೊತ್ತವನಲ್ಲಿ ಗುದ್ದಾಡುವುದು ಲೇಸು. ಹಾಗಿದ್ರೆ ಅವ ಬೇಡ. ಇನ್ನು ಮತ್ತೆ ಯಾರಿದ್ದಾರೆ? ಮನ್ಮಥ. ಮನ್ಮಥ. ಮನ್ಮಥ ಅವನ ಹೆಸರು ಒಂದು ಹೇಳ್ಬೇಡಿ. ಅವನು ನಮಗೆ ಜನವೇ ಅಲ್ಲ. ಪಾಪ ಒಂದೊಂದ್ಸಲ ಈಗ ಒಳಗೆ ಹೋಗುವಾಗ ನಂಗೆ ನಮಸ್ಕಾರ ಮಾಡೋದು ನೋಡ್ಬೇಕು. ನಾ ಒಂದ್ಸಲ ಹೋಗಿ ಬರ್ಲ ಕೇಳ್ತಪ್ಪ. ಹಾಗೆ ಪಾಪ ಅಂಥವ್ರ ಮೈ ಮೇಲೆಲ್ಲ ಬೀಳಬಾರ್ದು. ಇನ್ನು ವಿಷ್ಣುವಿನ ಮೈ ಮೇಲೆ ಬೀಳ. ನೀವು ಇಲ್ಲಿ ತಾಗಿದ್ರೆ ಸರಿ ಆಗ್ತದ? ಆದ್ರೆ ಅಲ್ಲ, ನನಗೆ ಸಮಯ ಇಲ್ಲ. ಯಾಕೆ ಕೇಳಿ? ಯಾಕೆ? ಅವ ರೋಗ ನಿದ್ರೆ ಎಲ್ಲಿರುವವ. ಯೋಗ ನಿದ್ರೆ. ಅವ ಎಷ್ಟೊತ್ತಿಗೆ ಹೇಳ್ತಾ ನೋಡಿಕೊಂಡು ಆಮೇಲೆ ಯುದ್ಧ ಮಾಡುವುದಲ್ಲ, ಅದು ಸಮಯ ಬೇಕು ಅದಕ್ಕೆ, ಒಟ್ಟಾರೆ ಅಲ್ಲ. ಹಾಗಾಗಿ ಅವ ಬೇಡ. ಅವ್ರು ಬೇಡ, ಇವ್ರು ಬೇಡ, ಯಾರು ಬೇಡ. ಮತ್ತಾರು? ಯಾರಿದ್ದಾರೆ? ಇನ್ನೊಬ್ಬ ಇದ್ದಾನೆ. ಯಾರು ಹೇಳಿ? ಕೈಸಾಲವಾಸಿ ಪರಮೇಶ್ವರ. ಕೈಲಾಸವಾಸಿ ಪರಮೇಶ್ವರ. ಅವನ ವಿಷಯವನ್ನು ಕೇಳಿದ್ದೇನೆ. ಕೈಲಾಸ ವಾಸನೆಯಾಗಿದ್ದಾನಂತೆ ಅವ. ಕೈಲಾಸ ವಾಸನಾಗಿದ್ದಾನೆ ಅಲ್ಲ, ಮೊದಲಾಗಿದ್ದ. ಈಗ ಕೈಲಾಸ ವಾಸನೆಯಾಗಿದ್ದಾನೆ. ಯಾಕಾಗಾಯ್ತು? ಕಾರಣ ಮತ್ತೇನಲ್ಲ, ಅದೆಂತದೋ ಬಂದು ಯಾರ್ದೋ ತಲೆಗೆಲ್ಲ ಕೈ, ಬ್ರಹ್ಮನ ತಲೆ ಕೈ ಹಾಕಿ ಪ್ರಕರಣ. ಪ್ರಕರಣ ಸುಮಾರು ಬ್ಯಾಡ್ದ. ಅವ ಕೆಲವು ಪ್ರಸಂಗ ಮೈ ಮೇಲೆ ಹಾಕತ್ತ ಪರಮೇಶ್ವರ. ಆ ಶಂಕರನ ಹಣೆ ಬರ್ಬೇಕು. ಅವ ಎಷ್ಟು ಹೇಳಿದ್ರು ಕೇಳುವುದಿಲ್ಲ.
ಇವತ್ತು ಮೈ ಮೇಲೆ ಹಾಕೊಂಡವ ಇವತ್ತು ಸಮ ಮೈ ಮೇಲೆ ಹಾಕೊಂಡ, ಒಟ್ಟಾರೆ ಮೈ ಮೇಲೆ ಹಾಕೊಂಡಿದ್ದಲ್ಲ. ಹಾಗಾಗಿ ನಾವೆಲ್ಲ ನೋಡಿ ನಮ್ದೆಲ್ಲ ಹಾಗಲ್ಲ, ಎಷ್ಟು ಅಷ್ಟೇ, ಸುಮ್ಮನೆ ಯಾಕೆ ಬೇಕು ಹಾಗೆ. ಇನ್ನು ತಾಗಿದ್ರೆ ಅವನಿಗೊಬ್ಬನಿಗೆ ತಾಗಬೇಕು ಅನ್ನೋ ಮನಸ್ಸುಂಟು, ನೋಡುವ, ನಿರೀಕ್ಷೆ ಮಾಡ್ತಾನೆ. ಮುರುಕು ಶೂಲವನಾಂತಿಯ ಕೈಯೊಳ ಮುರುಕು ಶೂಲವ ಆಂತಿಯ ಕೈಯೊಳ ಆಂತಿಯ ಕೈಯೊಳ ಹರಕು ಜನ್ಮವನ್ನುಟ್ಟಿಯಲು ಜಡತಿರುಗ ನೀತಲು ನಿಶ್ಚಯ. ಬಾಗಿಲಲ್ಲಿ ಯಾವ್ಯಾವ ಪ್ರಸಂಗ ಎದುರಿಸಬೇಕಾಗ್ತದೆ ನೋಡಿ. ಛ, ಒಬ್ಬ ಬಂದ, ಕೈಯಲ್ಲೊಂದು ಮುರುಕು ಶೂಲ, ಕುತ್ತಿಗೆಯಲ್ಲೊಂದು ಹಾವು, ಆಮೇಲೆ ಕೈಯಲ್ಲೊಂದು ಪಾತ್ರೆ. ಇವೊಬ್ಬ ಭಿಕ್ಷುಕ ಅನ್ನೋದ್ರಲ್ಲ ಅನುಮಾನ ಇಲ್ಲ. ಬಂದು ಅಂದ್ರೆ ಭಿಕ್ಷುಕರು ನೋಡಿ ಹೊತ್ತು ಗೊತ್ತು ಇಲ್ಲ. ಈ ಪ್ರತಿಯೊಬ್ಬ ಭಿಕ್ಷುಕರ ಕೈಯಲ್ಲೂ ಒಂದು ಕೋಲ್ ಇರುವುದು ಯಾಕೆ? ಯಾಕೆ ಹೇಳಿ? ಯಾರ್ದಾದ್ರು ಮನೆಗೆ ಹೋದಾಗ ನಾಯಿ ಅಟ್ಟಿಸ್ಕೊಂಡು ಬಂದ್ರೆ ಅದರಿಂದ ತಡ್ಕೊಳ್ಳಿಕ್ಕೆ ಅಂತ ಕೋಲ್ ಇಟ್ಕೊಂಡಿದ್ದಾರೆ. ಇವಂದು ಅದೇ ಕೋಲ್ ಇತ್ತು ಕಾಣ್ತದೆ. ಅದಿಲ್ಲ, ಬಂತಲ್ಲ ಈಗ. ಏನು ಮಾಡುವ? ಯಾವ್ದಕ್ಕೆ ಹೊಡಿಬೇಕು ಅಂತ ನಾವು ಕೋಲ್ ಇಟ್ಕೊಳ್ತೇವೋ, ಕೋಲೇ ಅದಾಗಿದೆ ಈಗ. ಸಮಸ್ಯೆ ಆದದ್ದು ಮತ್ತೆದ್ದಲ್ಲ, ಕೋಲೇ ಅದಾಗಿದೆ. ಹಾಗಿರುವಾಗ ಈಗ ಯಾರು ಬೇಡುವ ಅನ್ನೋದು ಸ್ಪಷ್ಟ, ಮತ್ತೆ ಅನುಮಾನ ಇಲ್ಲ. ಏ ತಮ್ಮ ಇಲ್ವಾ ಅಣ್ಣ, ಅಪಿ ಅಣ್ಣ, ನೀನು ಮುಂದೆಲ್ಲಾದ್ರೂ ಹೋಗು. ನನಗೆ ಇವತ್ತು ಏನನ್ನೂ ಕೊಡುವಂತ ಮನಸ್ಥಿತಿ ಇಲ್ಲ. ಅಲ್ಲ, ನೀ ಕೊಡುದು ಬೇಡ, ನನಗೆ ಒಳಗೆ ಹೋಗ್ಬೇಕಿತ್ತು. ಒಳಗೆ ಎಂತ? ಒಳಗೆ ಅಂತ ನಿನ್ನ ಮಾವನ ಮನೆ ಅದು, ಒಳಗೆ ಹೋಗ್ಲಿಕ್ಕೆ ಹೇಳ್ದಾಗ ಮಾವನ ಮನೆ ಅಲ್ಲ, ಒಳಗೆ ಬಿಡ್ಲಿಕ್ಕೆ ಅಲ್ಲ. ಒಳಗೆ ತೊಂದ್ರೆ ಏನು ಹೋದ್ರೆ? ಹಾಗೆಲ್ಲ ಒಳಗೆ ಹೋಗ್ಬಾರ್ದು. ಈಗ ಪಾಪ ಅವ್ನು ಮಲ್ಕೊಂಡಿದ್ದಾನೆ, ಬಾಳ ಹೊತ್ತು ಕಾದ ಇಷ್ಟೊತ್ತಿನವರೆಗೆ, ಒಟ್ಟು ಇನ್ನು ಇದು ಮುಗಿಯುಲ್ಲ ಕೇಳ್ಕೊಂಡಿಲ್ಲ, ಮಲ್ಕೊಂಡಿದ್ದಾವ. ಅವನನ್ನು ಹಾಕಿ ಸುಮ್ಮನೆ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ನಾನು ಒಳಗೆ ಹೋಗಿ ಅಲ್ಲಿ ಕಾಯ್ತೇನೆ. ಬೇಡ, ಅಲ್ಲಿ ಕಾಯಿಲ್ಲ. ಅಲ್ಲ, ಒಳಗೆ ಬಿಡ್ಲಿಕ್ಕೆ ನಿಮ್ಗೆ ಅಂತ ತೊಂದ್ರೆ? ಅರೆ ಹಾಗೆಲ್ಲ ಬಿಡ್ಲಿಕ್ಕೆ ಆಗುದಿಲ್ವಾ? ಬಿಡ್ಲಿಕ್ಕೆ ಅಂತ ಜನ ಯಾರು? ಈ ಬೇಡವರ್ನೆಲ್ಲ ಒಳಗೆ ಬಿಡ್ಲಿಕ್ಕೆ ಅಂತ ನಾವು ಜನ? ಮತ್ತೆ ಯಾರು ಬಿಡ್ಲಿಕ್ಕೆ ಜನ? ನೀನು ಯಾವ ಜನ? ನೀನು ಯೋಗ್ಯತೆ ನೋಡಿ ಬಂದರು. ತಗ ನಡೆ, ಹೋಗು, ನಡೆ, ಹೋಗು, ಆಯ್ತಲ್ಲ, ಹೋಗು, ನಡಿ, ಹೋಗ. ಕೇಳು, ನನಗೆ ಈಗ ಒಂದು ವಿಶ್ವಾಸ ಆಯ್ತು. ಯಾವುದು? ಅಲ್ಲಿ ಹೋಗೋದಕ್ಕಿಂತಲೂ ಇಲ್ಲೋದ್ರೆ ಒಳ್ಳೇದಂತ. ಖಂಡಿತ ನೀವು ಅದನ್ನೇ ಮಾಡು. ಒಂದು 4 ದಿವಸ ಖರ್ಚಿಗೆ ಆಗ್ತದೆ. ಹೋಗು. ನೋಡು, ಏನು ನಿನಗೆ ಒಳಗೆ ಬಿಟ್ಟಿದ್ದಕ್ಕೆ ಬೇಕಿತ್ತು ತಕೋ. ಯಾರು? ನನಗ? ಅದ್ರ ಒಳಗೆ ಬಿಡು ಪುಣ್ಯ. ಆಯ್ತು, ಸರಿ ಸರಿ, ನೀನು ಹೇಳಿದ್ದಕ್ಕೆ ಬರ್ತೇನೆ. ಈಗ ಬಂದದ್ದಲ್ಲ, ಈ ನೀನು ತಿರುಗಾಟದಲ್ಲಿ ಎಷ್ಟು ಬಂತು ಅಷ್ಟು ಕೊಡು, ನೀನು ಒಳಗೆ ಬಿಡು. ನಿನ್ನ ವಿಷಯ ಗೊತ್ತುಂಟಾ? ಏನು? ಒಳಗೆ ಹೋಗಿ ಆಗಬೇಕಾದ ಕಾರ್ಯ ಆದ್ರೆ ಖಂಡಿತ ಎಲ್ಲ ನಿನಗೆ. ನೀ ಎಂತದ ಕೊಡುದು? ಆ ವಿಷ್ಣುನೇ ಕೊಡ್ತಂದ್ರೆ ನಂಗೆ ಬೇಡ ಹೇಳುವ ನಾನು. ನೀ ಕೊಡುದಂತಲ್ಲೇ? ನೀ ಕೆಲಸಕ್ಕೆ ಅಂತ ತಗೊಳುದಿಲ್ಲ ಅಂದ ಹಾಗೆಲ್ಲ ಇಲ್ಲ. ಅಲ್ಲ, ಜನ ಯಾರು ಗೊತ್ತಾಗ್ಲಿಲ್ಲ. ನಾನು ಜಯ ವಿಜಯರು ಅವರ ಆತ್ಲ ಪೂರ್ವ, ಜಯ ವಿಜಯರು ಪೂರ್ವ, ಜಯ ವಿಜಯ, ಭದ್ರ ಸುಭದ್ರ, ಚಂಡ ಪ್ರಚಂಡ, ಇವರೆಲ್ಲ ಅತ್ಲಾಗಿದ್ರು. ಇದು ಯಾವ ಬಾಗಿಲು? ಇದು ವಾಸ್ತು ಬಾಗಿಲ. ವಾಸ್ತು ಬಾಗಿಲು? ಹೌದಾ? ಯಾವ ದಿಕ್ಕುಮಾರ ಇದೆ? ಯಾವುದು ವಾಸ್ತು ಬಾಗಿಲು? ಪೂರ್ವ. ಅವರೆಲ್ಲ ಪೂರ್ವನಾ? ಹೌದು. ದೇವ್ರ ಮುಖ ಯಾವ ಕಡೆಗೆ ಇರ್ತದೆ ಗೊತ್ತುಂಟ ನಿಂಗೆ? ಅಲ್ಲ, ಒಬ್ಬೊಬ್ಬರು ಒಂದೊಂದು ಕಡೆ ಮಾಡ್ತಾರೆ. ನೀನು ಹಾಗೆ ನಮ್ದು ದೇವ್ರದ್ದು ಹಾಗಲ್ಲ. ಅದು ನೀರಲ್ಲಿದ್ದದ ತಿರುಗ್ತಾ ಇರ್ತದೆ. ಒಂದ್ಸಲ ಪೂರ್ವಕ್ಕಾದ್ರೆ ನಾಳೆ ಪಶ್ಚಿಮಕ್ಕಾದ್ರೂ ಆಯ್ತು. ಹೇಳಿ ಅಂದ್ರೆ ನಿನ್ನ ಬಾಗಿಲು ಬದಲಾಗ್ತಾ ಇರ್ತದೆ. ತಿರುಗ್ತಾ ಇರ್ತದೆ. ಅದರೊಟ್ಟಿಗೆ ನೀನು ತಿರುಗ್ತಾ ಇರ್ತೀಯ. ಅಲ್ಲ, ನಾವು ನಿಂತ್ಕೊಂಡಿದ್ಮೇಲೆ ಈಗ ದೋಣಿ ಮೇಲೆ ಹೋಗುವ, ದೋಣಿ ಹೋದ್ರೆ ಅವನು ಹೋದಾಗೆ ಅಲ್ಲ ತಿರುಗುದೇ. ಇದು ಹಾಗೆ. ಇವತ್ತು ಯಾವ್ದಕ್ಕೆ ತಿರುಗಿದೆ? ಯಾರು? ಇವತ್ತು ನೋಡು, ಈ ಬದಿಗೆ ಪೂರ್ವಕ್ಕೆ. ನೀ ಉತ್ತರದಿಂದ ಬಂದೇನ? ಯಾರು? ನೀನು? ನಾನು ದಿಕ್ಕಲ್ಲ, ಯೋಚನೆ ಮಾಡ್ಲೇ ಇಲ್ಲ. ಪಾಪ ದಿಕ್ಕೇ ದಿಕ್ಕು ದೇಶ ಇಲ್ಲದೆ ಬಂದವ ನಾನು. ಹೌದು. ಹಾಗಿದ್ರೆ ಯಾವ್ದಾದ್ರು ದಿಕ್ಕು ಹುಡ್ಕೊಂಡು ಹೋಗು, ನನ್ನ ತಲೆ ತಿನ್ಬೇಡ, ಹೋಗು ನೀನು. ಅಲ್ಲ, ತಲೆ ತಿನ್ನುವಂತ ಜನ ಯಾರ ಮಾರಾಯ ನೀನು? ಯಾರು? ನೀನು. ಅಲ್ಲ, ತಡೆಯುವ ಜನ ನೀ ಯಾರು ಬೇಕಲ್ಲ? ಹೇಳಿದ್ದಲ್ಲ ವಿಕ್ಷ. ನನಗೆ ತಲೆನೋವು ಯಾವುದು ಇಲ್ಲ ಮಾರಾಯ. ಜಯ ಬೀಜರ್ ನೋಡು, ಆ ಕಡೆ ಬಾಗ್ಲಲ್ಲಿ ಹಂಗೆ ಶಬ್ದ ಮಾಡ್ತಾರೆ ಹೇಳಿ. ಅವ್ರ ಶಬ್ದವಾ? ನಾನು ಹಿಂದೋಳು ಮಾಡ್ಕೊಂಡೆ. ಇಲ್ಲ ಇಲ್ಲ, ಜಯ ಬೀಜರು. ಹಾಗೆ
ವಿಶ್ವಕ್ಷೇನ ಅನ್ನೋದು ನನ್ನ ಹೆಸರು. ಇಲ್ಲಿ ಅಂತ ಕೆಲಸ ನಿನಗೆ? ದ್ವಾರಪಾಲಕರು ನಾವು. ಓ, ಬಾಗಿಲು ಕಾಯೋನ? ಬಾಗಿಲು ಕಾಯೋವಲ್ಲ, ದ್ವಾರಪಾಲಕ ಗೌರವ. ಹಾಗೆ. ಆದ್ರೆ ನೀ ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ಲ. ಬೇಡ. ಇದು ಯಾವ ಮೇಳದಿಂದ ತಗೊಂಡ್ಬಂದು? ಯಾವ ಮೇಳದ ಇದು? ಇದು ನಾನು ಬೇಡವಲ್ಲ. ಅಲ್ಲಿ ಮೇಳದಲ್ಲಿ ಯಾವ ಮೇಳ ತಗೊಂಡೆ? ನಾನು ಯಾರು ಹೇಳ್ತೇನೆ ಕೇಳು. ಯಾರು? ಇದು ತಕೊಂಡಿದ್ದಲ್ಲ, ಎಲ್ಲ ನನಗೆ ಕೊಟ್ಟಿದ್ದು. ನಾನು ಪರಶಿವ, ಪರಮೇಶ್ವರ, ಪರಮೇಶ್ವರ, ಎಂತ ಈಶ, ಜಗದೀಶ. ಸುಮ್ಮನೆ ಒಂದು ವೇಷ ಮಾಡ್ಕೊಂಡು ಬಂದ್ರೆ ಪರಮೇಶ್ವರ ನಂಬು ಜನವ ನಾನು. ಅಲ್ಲ, ಈ ವೇಷ ಮಾಡೋರು ಹಿಡಿದ್ರಂತಲ್ಲ? ಹೌದಂತೆ. ಹಾಗೆ ಹಿಡ್ದಾಕಿದ್ದಾರೆ. ಹೌದೌದು. ಮತ್ತೆ ನಿಂಗೆ ಇದು ವೇಷ ಅಲ್ಲ, ನಿಜ. ನಿಜ ಇದು. ಹೌದಾ? ನೋಡ, ಹಾವು ನೋಡ. ಶ್ರೀಮನ್ನಾರಾಯಣ ಮಲಗುವಂತ ಆದಿಶೇಷನನ್ನೇ ನೋಡಿ ಹೆದರ್ದವ್ರು ನಾನು ಈ ನಿನ್ನ ಮೋಟ್ ಬಲ್ದ ಹಾವಿಗೆ ಹೆದರ್ತೆ ಅಂತ ಮಾಡ್ಕೊಂಡು. ಹೌದಾ? ಇದು ನೋಡ, ಅದು ಚೂಲ, ಅದು ಮೂರ್ಖು. ಈಗ ನೀನೇ ಪರಮೇಶ್ವರ ಅಂತ ತಿಳಿಲಿಲ್ಲ ಅಂತ ತಿಳ್ಕೊಳ್ಬೇಡ. ಅಂದ್ರೆ ನೀ ಬಂದಾಗಲೇ ನನಗೆ ಗೊತ್ತಾಗಿದೆ ನೀನೇ ಪರಮೇಶ್ವರ ಅಂತ. ಗೊತ್ತಾದ್ರೂ ಯಾಕೆ ಒಳಗೆ ಬಿಡುವುದಿಲ್ಲ ನೀನು? ನಿನಗೆ ತಾಗಬೇಕು ಅಂತ ಮನಸ್ಸಿದ್ದ. ನಿನಗೆ ನನಗೆ ಅದಕ್ಕೆ ಸಮಯ ಇಲ್ಲ ಮಾರಾಯ. ನಿನಗೆ ಸಮಯ ಇಲ್ಲ ಅಂತಲ್ಲ, ನಮಗೆ ಇದ್ದ ಸಮಯದಲ್ಲೇ ನಾವು ತಾಗಿಸಿ ತೋರಿಸುವವರು. ಹಾಗಾಗಿ ನೀನು ಹೋಗ್ತೀಯಾ? ಈ ಪರದೇಶ ಮೇಲೆ ಯಾಕೆ ಮಾರಾಯ? ನೋಡು, ಗುಬ್ಬಿ ಮೇಲೆ ಇದು ಬೇಡ, ಬ್ರಹ್ಮಾಸ್ತ್ರ ಬೇಡ ನಿನಗೆ. ಹೋಗ್ತೀಯ ಈ ಗುಬ್ಬಿ? ಅಲ್ಲ, ನೀನು. ನಾನು? ಹೌದು, ಗುಬ್ಬಿ ಶಂಕರ ನೀನು. ಹಾಗಾಗಿ ನಿನಗೆ ಬೇಡ ಅದು. ನೋಡು, ನನಗೆ ಬೇಡ ಹೇಳಬೇಕಂದ್ರೆ ನಿನಗೆ ಬೇಡ. ನಾವು ಒಳಗೋದ್ರೆ ನಿನಗೆ ನಷ್ಟ ಏನು? ನಷ್ಟ ಲಾಭದ ಪ್ರಶ್ನೆ ಇಲ್ಲ ಇಲ್ಲಿ. ಅಲ್ಲ, ಮತ್ತೆ ಆಮೇಲೆ ತಾಗುದಿಲ್ಲ, ಬಿಡುವುದಿಲ್ಲ. ಏನು ಬಿಡುವುದಿಲ್ವಾ? ಬಿಡುವುದಿಲ್ಲ. ಏನು? ನಾನು ಹೋಗದೆ ಇರ್ಲಿಕ್ಕಿಲ್ಲ. ಹೇಗೆ ಹೋಗ್ತೇನೆ ನೋಡ್ತೇನಲ್ಲ ನಾನು. ಹೋಗುದೇ. ಹೌದಾ? ಹೌದು. ಬಾ ನೋಡ್ತೇನೆ ನಾನು. ಹೌದಾ? ನೋಡ್ತಾ ಇದ್ದೇನೆ. ಆದರೆ ಎಂದು ಈ ರೀತಿಯಾಗಿ ನಿನ್ನನ್ನು ಕಂಡವ ನಾನಲ್ಲ. ಲಯಕಾರಿ ನೀನು ಹೇಗಿರ್ತೀಯ, ಆದ್ರೆ ಇಂದು ಹಾಗಲ್ಲ. ಭಕ್ತರನ್ನು ಪರೆಯಬೇಕಾಗಿರುವಂತಹ ನೀನೇ ಈ ರೀತಿ ಕೃಷಕಾಯನಾಗಿದ್ದೀಯ. ಹಾಗಾಗಿ ಕೇಳ್ತಾ ಇದ್ದೇನೆ, ಏನು ದುಗುಡ, ಯಾಕೆ ಈ ರೀತಿಯಾಗಿ ಕೃಷಕಾಯ ನಿನ್ನದ್ದಾಯ್ತು? ದೇವ, ಎಲ್ಲವನ್ನೂ ಅರಿಯುವ ಶಕ್ತಿ ಉಳ್ಳವ ನೀನು. ಕಣ್ಣಂಚಿನ ಕೊನೆಯ ಮನೆಯಿಂದ ಪ್ರಪಂಚವನ್ನ ಆಳುವಂತ ಶಕ್ತಿ ಸಾಮರ್ಥ್ಯ ಹೊಂದಿದ ನಿನಗೆ ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾ? ಹೇಳು. ಏನು ಆದರೂ
ನಿವೇದಿಸಿಕೊಳ್ಳಲೇಬೇಕು ತಾನೆ. ಹ, ಪ್ರಕರಣವೊಂದರಲ್ಲಿ ಬ್ರಹ್ಮ ಅಧಿಕವಾದ ತಲೆಯನ್ನು ಸೃಷ್ಟಿ ಮಾಡಿದ. ಹ. ಆ ತಲೆಯನ್ನು ಚಿವುಟುವುದಕ್ಕೆ ನಾನು ಮುಂದಾದೆ. ಮರುಕ್ಷಣವೇ ಆ ಬ್ರಹ್ಮನ ಕಪಾಲ ನನ್ನ ಕರಕಕ್ಕೆ ಮಜ್ಜಮಾಂಸೆಯನ್ನು ಹೀರುವುದಕ್ಕೆ ಮುಂದಾಯಿತು. ಹ. ಅದನ್ನು ಹೊಟ್ಟೆ ತುಂಬಿಸುವುದಕ್ಕೆ ಬೇಕಾಗಿ ಹ. ಭಿಕ್ಷಾಪಾತ್ರೆಯನ್ನು ಹಿಡಿದು ಲೋಕಾಂತರ ತಿರುಗಿ 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 ಸೋತೆ ದೇವರೇ. ಇನ್ನಾದರೂ ಈ ಕಪಾಲದಿಂದ ವಿಮೋಚನೆ ಕೊಡುವಂತೆ ಕೇಳಿಕೊಳ್ಳಿಕ್ಕೆ ಬಂದಿದ್ದೇನೆ ನಾನು. ಅಷ್ಟೇ ಅಲ್ವಾ? ಇತ್ತ ಬಾ ಬ್ರಹ್ಮನ ಕಪಾಲವೇ ಆ, ಇತ್ತ ಬಾ ಬ್ರಹ್ಮನ ಕಪಾಲವೇ ಕೃತ್ತಿವಾಸನ ಪಿಡಿದಿ ಯಾತಗೆ ಕೃತ್ತಿವಾಸನ ಪಿಡಿದೆ ಯಾತಗೆ ಇತ್ತು ಸರ್ವರ ಮನವ ಪೊರೆಯುವ ಕರ್ತು ನಾನು. ಇತ್ತು ಸರ್ವರ ಮನವ ಪೊರೆಯುವ ಕರ್ತು ನಾನು. ಇತ್ತು ಸರ್ವರ ಮನವ ಪೊರೆಯುವ ಕರ್ತು ನಾನು. ಓ ಕಪಾಲವೇ, ಯಾಕೆ ಈ ರೀತಿಯಾಗಿ ಅವನನ್ನು ಹಿಡಿದುಕೊಂಡು ಕಾಡ್ತಾ ಇದ್ದೀಯ, ಪೀಡಿಸ್ತಾ ಇದ್ದೀಯ? ಅವನಲ್ಲಿ ಇನ್ನು ಏನು ಉಂಟು ಎನ್ನುವ ಕಾರಣಕ್ಕಾಗಿ ಅವನನ್ನು ಹಿಡಿದು ಹಿಂಸಿಸುತ್ತಾ ಇದ್ದೀಯ. ಹಾಗಾಗಿ ಅಲ್ಲಿರುವುದು ಬೇಡ. ನೀನು ಬಾಯಿತ್ತ ನೋಡೊಮ್ಮೆ ನನ್ನನ್ನು. ಕೃಷಕಾಯನಾಗಿದ್ದಾನೆ ಅವ, ಆದರೆ ದಷ್ಟಪುಷ್ಟನಾಗಿರುವಂತಹ ನನ್ನನ್ನು ನೋಡು. ಇಲ್ಲಿ ಬಾ, ನಿನಗೆ ಬೇಕಾದ್ದನ್ನು ನಾನು ಕೊಡ್ತೇನೆ. ಬಾ 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 ಬಾ. ಮೋಸ 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 ಎನ್ನುವ ಹಾಗೆ ಕೂಗ್ತಾ ಉಂಟು. ಖಂಡಿತವಾಗಿಯೂ ಇದಕ್ಕೆ ಮೋಸ ಆಗುವುದಿಲ್ಲ. ಯಾವ ರೀತಿಯಲ್ಲಿ? ಮುಂದೊಂದು ಸಂದರ್ಭದಲ್ಲಿ ನನ್ನ ನಿರ್ದೇಶನದಂತೆ ಆಗುವಂತಹ ಮಹಾಭಾರತ ಯುದ್ಧದಲ್ಲಿ ಇದಕ್ಕೆ ಬೇಕಾದಷ್ಟು ಮಜ್ಜ ಮಾಂಸಗಳನ್ನು ಕೊಡ್ತೇನೆ. ಅಲ್ಲಿಯವರೆಗಾಗಿ ಆ ಕ್ಷೇತ್ರದಲ್ಲಿ ನೀರು ಬಿದ್ದಿ. ನನಗೊಂದೂ ಅರ್ಥವಾಗುತ್ತಿಲ್ಲ. ಯಾಕೆ? ನಮ್ಮಿಬ್ಬರ ಅವಸ್ಥೆಗಳು ಹೀಗೆ, ನಿನ್ನ ವ್ಯವಸ್ಥೆ ಮಾತ್ರ ಹಾಗೇ ಉಂಟು. ಯಾಕಿದಲ್ಲ ದೇವರೇ? ಕಾರಣ ಉಂಟು. ಇದೆಲ್ಲವುದಕ್ಕೂ ಕಾರಣ ಅಹಂಕಾರ. ತಾನೇ ಶ್ರೇಷ್ಠ ಎಂಬಂತಹ ಅಹಂಕಾರ, ಲಯಕಾರಕ ಎಂಬಂತಹ ಅಹಂಕಾರ ನನಗೆ ಖಂಡಿತ. ಸೃಷ್ಟಿಕರ್ತ ಎಂಬಂತಹ ಅಹಂಕಾರ ಅವನಿಗೆ ಖಂಡಿತ. ನಾವು ಮೂವರು ಆದಿಮಾಯಿಂದ ಸೃಷ್ಟಿಗೊಂಡವರು ತಾನೆ. ಹೌದು. ನಮ್ಮನ್ನ ಮೂವರನ್ನ ಲೋಕಾಧ್ಯಕ್ಷ ಸ್ಥಾನದಲ್ಲಿ ಇರಿಸಿ ಕಂಡವರಿದ್ದಾರೆ. ಹಾಗಾದ್ರೆ ನಮ್ಮಿಬ್ಬರಿಗೆ ಅಹಂಕಾರ, ತ್ರಿಮೂರ್ತಿಗಳಂತ ನಮ್ಮ ಮೂವರಲ್ಲಿ ನಿನಗೆ ಮಾತ್ರ ಅಹಂಕಾರ ಇಲ್ಲ. ಯಾಕೆ? ಬರುತ್ತದೆ ಎನ್ನುವಂತಹ ಸೂಚನೆಯನ್ನು ತಿಳಿದಂತಹ ನಾನು ಯೋಗ ನಿದ್ರೆಗೆ ಜಾರಿದೆ. ಹಾಗಾಗಿ ನಿನಗೆ ಅಹಂಕಾರ ಬಾಧಿಸಲೇ ಇಲ್ಲ. ಖಂಡಿತ. ಇಷ್ಟೆಲ್ಲವುದು ಬ್ರಹ್ಮ ಮಾಡಿದ್ದು ಸರಿಯೇ ಆಗಿದ್ರೆ, ಛೇ, ಬ್ರಹ್ಮ ತಪ್ಪಿದ್ದಾನೆ ಎಂಬ ಕಾರಣಕ್ಕೆ ನಾನು ಶಿಕ್ಷಿಸುವುದಕ್ಕೆ ಮುಂದಾದವ. ನನಗೆ ಯಾಕೆ ಶಿಕ್ಷೆ? ಖಂಡಿತ ಉಂಟು. ಅವನಿಗೆ ಅವಶ್ರೇಷ್ಠ ಎಂಬಂತಹ ಅಹಂಕಾರ ಆದ್ರೆ ಅವ ಮಾಡಿರುವಂತಹ ಅಕ್ರಮ ಸೃಷ್ಟಿಯನ್ನು ನೀನು ಕೊಂದೆ ಎನ್ನುವಂತಹ ಕಾರಣಕ್ಕಾಗಿ. ಆದರೆ ಲಯಕಾರಿಯಾಗಿರುವಂತಹ ನಿನ್ನಲ್ಲಿಯೂ ಅಹಂಕಾರ ಬಂದಿತ್ತು, ತಾನೇ ಶ್ರೇಷ್ಠ ಎನ್ನುವ ಹಾಗೆ. ಅಷ್ಟಲ್ಲದೆ ಇದೆಲ್ಲವುದು ಆದದ್ದು ಯಾವ ಕಾರಣಕ್ಕಾಗಿ ಗೊತ್ತಾ? ಲೋಕಕ್ಕೆ ಎರಡು ರೀತಿಯಾಗಿರುವಂತಹ ಮುಂದಿನ ಸಂದೇಶವನ್ನು ನೀಡುವಂತಹ ಕಾರಣಕ್ಕಾಗಿ. ನನ್ನ ಕಾರ್ಯ ಲಯಗೊಳಿಸುವುದು. ಹೌದು. ಅಕ್ರಮವಾದ ಸೃಷ್ಟಿಯನ್ನು ಲಯ ಮಾಡಿ ಕಾರ್ಯತತ್ಪರ ನಾನಾಗಿದ್ದೇನೆ. ಅವ ಸೃಷ್ಟಿ ಮಾಡುವ ಕಾರ್ಯದಿಂದ, ಅದರಿಂದ ಸೃಷ್ಟಿಯನ್ನು ಮಾಡಿದ್ದಾನೆ. ಇಲ್ಲಿ ಸಂದೇಶ ಏನುಂಟು ದೇವರೇ? ಖಂಡಿತ ಉಂಟು. ಮಗಳನ್ನು ಕೂಡಿದ ಅವ
ಶಾರದೆಯನ್ನ ಮಗಳೆಂಬುದಾಗಿ ಸಂಬೋಧನೆ ಮಾಡಿದ್ದಾನೆ, ಹ. ಹಾಗೆ ಸಾಕಿದ್ದಾನೆ, ಸಲಹಿದ್ದಾನೆ. ಅದು ಕೂಡಿದ್ದು ತಪ್ಪು. ಆ ಕಾರಣಕ್ಕಾಗಿ ಹ. ಅವನಿಗೆ ತಲೆದಂಡ ಎನ್ನುವಂತದ್ದಾಯ್ತು. ಮಗಳನ್ನ ಕೂಡಿದ ಅಪ್ಪನಿಗೆ ತಲೆದಂಡವೇ ಶಿಕ್ಷೆ. ಶಿಕ್ಷೆ. ಇನ್ನು ನನಗೆ ಯಾಕೆ ಹೀಗೆ? ಬ್ರಹ್ಮಹತ್ಯೆ ಮಾಡುವುದಕ್ಕೆ ಮುಂದಾದೆಯಲ್ಲ, ಹ. ಅಕ್ರಮ ಸೃಷ್ಟಿ ಎನ್ನುವಂತ ಕಾರಣಕ್ಕಾಗಿ ನೀನು ಅದನ್ನು ಚೂಟುವುದಕ್ಕೆ ಮುಂದಾದೆ. ಹ. ಆ ಕಾರಣಕ್ಕಾಗಿ ನಿನ್ನ ಕೈಯನ್ನು ಕಪಾಲ ಹಿಡಿಯಿತು. ಯಾವಾತ ಬ್ರಹ್ಮನ ಹತ್ಯೆ ದೋಷವನ್ನು ಹೊಂದುತ್ತಾನೆ, ಬ್ರಹ್ಮ ಹತ್ಯಾ ದೋಷ ಯಾರಿಗೆ ಬಾಧಿಸ್ತದೋ ಅಂತವನಿಗೆ ಹ. ಭಿಕ್ಷಾಟನೆಯೇ ಪರಿಹಾರ. ಹಾ 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 ಹೌದು. ಹಾಗಾದ್ರೆ ಹ. ಮೇಲ್ನೋಟಕ್ಕೆ ಮತ್ತು ಒಳನೋಟಕ್ಕೆ ಇದೆರಡು ಒಪ್ಪಿಕೊಳ್ಳೋಣ. ಹ. ಇದಕ್ಕೆ ಬೇರೆ ಯಾದರೂ ಉಂಟಾ? ಖಂಡಿತ ಉಂಟು. ಏನು? ದೈವತ್ವದ ನೆಲೆಯಲ್ಲಿಯೇ ಉಂಟು. ಹ. ಸರಿಯಾಗಿ ಯೋಚನೆ ಮಾಡಿ ನೋಡು. ಹ. ಪಾಲನಾಕರ್ತೃವಾಗಿರುವಂತಹ ನಾನು ಪಾಲನೆಗೆ ಬೇಕಾಗಿರುವಂತದ್ದು ಯಾವುದು? ಮುಖ್ಯವಾಗಿ ಸಂಪತ್ತು. ಆ ಸಂಪತ್ತು ಲಕ್ಷ್ಮಿಯಾಗಿ ನನ್ನನ್ನು ಕೂಡಿತು. ಹಾ 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 ಪಾಲಿಸಬೇಕಾದವನಿಗೆ ಬೇಕಾಗಿದೆ ಸಂಪತ್ತು. ಹ. ಲಕ್ಷ್ಮೀನಾರಾಯಣ ನೀವಾದ್ರಿ. ಖಂಡಿತ. ಆ ನಂತರದಲ್ಲಿ ಲಯಕಾರಿಯಾಗಿರುವಂತವ ನೀನು. ಲಯಕ್ಕೆ ಬೇಕಾಗಿದ್ದು ಶಕ್ತಿ. ಆ ಶಕ್ತಿ ಪಾರ್ವತಿಯಾಗಿ ನಿನ್ನನ್ನು ಕೂಡಿದಳು. ಶಕ್ತಿಯ ಅಧಿದೇವತೆ ಪಾರ್ವತಿ. ಖಂಡಿತ. ಹಾಗಾಗಿ ನನ್ನ ಕಾರ್ಯಕ್ಕೆ ಅನುಕೂಲವಾಯಿತು. ಹಾ. ಇನ್ನುಳಿದವ ಅವ ಬ್ರಹ್ಮ. ಸೃಷ್ಟಿ ಕಾರ್ಯ, ಕ್ರಿಯೆ. ಹೌದು. ಕ್ರಿಯೆಗೆ ಮೊದಲಾಗಿ ಬೇಕಾದ್ದು ಜ್ಞಾನ. ಜ್ಞಾನವನ್ನ ಈ ಹಿಂದೆ ನಾನೇ ಕರುಣಿಸಿದ್ದೆ, ಖಂಡಿತ. ಮಾಹೇಶ್ವರ ಸೂತ್ರದ ಮೂಲಕವಾಗಿ. ಹಾ. ಹಾಗಾದ್ರೆ ಹಾ. ಜ್ಞಾನಕ್ಕೆ ಅಧಿದೇವತೆ ಶಾರದೆ ಕೊಟ್ಟಾಗಿದೆ ಅವಳಿಗೆ. ಹೌದು. ಹಾ, ಹಾ. ಹಾಗಾಗಿ ಈಗ ಅವರಿಬ್ಬರ ಸಮ್ಮಿಲನದಿಂದ ಲೋಕದಲ್ಲಿ ಒಂದು ಸ್ಥಿತಿ ಎನ್ನುವಂಥದ್ದು ಆಯ್ತು. ಸರಿ, ಇದು ಒಂದು ಸಂದೇಶವೇ ಹೌದು. ದೈವಿಕವಾಗಿ ಯೋಚನೆ. ಹಾ. ಪ್ರಪಂಚವನ್ನು ಮುನ್ನಡೆಸುವಲ್ಲಿ ಹೀಗೆ ಸೇರಿದ್ದು ಸರಿಯೇ ಉಂಟು, ಒಪ್ಪಿಕೊಳ್ತೇನೆ ಭಗವಂತ. ಹಾ. ನನಗೆ ಈಗೇನು ಅಂತ ಅರ್ಥವಾಯಿತು. ಆದರೆ ಹಾ. ಇನ್ನು ನಾನು ಎಲ್ಲಿ ಸೇರಿಕೊಳ್ಳಬೇಕು? ಪರಿಹಾರ ಉಂಟು. ಹಾ. ಕೃಷಕಾಯನಾಗಿರುವಂತಹ ನಿನಗೆ ಮತ್ತೆ ನಿನ್ನ ಮೊದಲಿನ ಸ್ಥಿತಿ ಬರಬೇಕು ಅಂತಾದ್ರೆ ನೀನು ಮಾಡಬೇಕಾದ್ದು, ಈಗಾಗಲೇ ನಿನ್ನ ಈ ಸ್ಥಿತಿಯನ್ನು ಕಂಡಿರುವಂತಹ ನಿನ್ನ ಮಡದಿ ಕಾಶಿ ಕ್ಷೇತ್ರವನ್ನು ಸೇರಿದಳು, ಅನ್ನಪೂರ್ಣೆಯಾಗಿ ನೆಲೆಸಿದಳು. ಆ ಕಾರಣದಿಂದಲೇ ಅವಳನ್ನು ಭಜಿಸುವಂತಹ ಭಕ್ತವೃಂದದವರೆಲ್ಲ ಅವಳನ್ನು ಭಜಿಸ್ತಾ ಇದ್ದಾರೆ. ಹೀಗೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಎನ್ನುವ ಹಾಗೆ ಬೇಡುತ್ತಾ ಇದ್ದಾರೆ. ಬಂದಿರುವಂತಹ ಅವರ ಹಸಿವನ್ನು ನೀಗಿಸುತ್ತಾ ಅನ್ನಪೂರ್ಣೆಯಾಗಿದ್ದಂತಹ ಅವಳಲ್ಲಿಗೆ ನೀನು ಹೋಗಬೇಕು. ಅವಳ ಕೈಯಿಂದ ಭಿಕ್ಷೆಯನ್ನು ಸ್ವೀಕರಿಸಿದೆಯೋ ನಿನ್ನ ಮೊದಲಿನ ಸ್ಥಿತಿ ನಿನಗೆ ಸಿಗ್ತದೆ. ಸರಿ ದೇವರೇ. ಹಾ. ನೇರವಾಗಿ ಕಾಶಿಯನ್ನ ಕ್ಷೇತ್ರ ಸೇರಿ ಹಾ. ಅನ್ನಪೂರ್ಣೆಯಾದ ನನ್ನ ಹೆಂಡತಿಯಲ್ಲಿಯೇ ನಾನು ಕೇಳ್ತೇನೆ. ತನ್ನ ಮೂಲಕವಾಗಿ ಮೊದಲ ಸ್ಥಿತಿಯನ್ನ ಪಡೆಯುತ್ತೇನೆ. ಮುಂದೆ ನನ್ನ ಅಂಶವೂ ಅಲ್ಲಿ ನೆಲೆಯಾಗಿ ನಿಲ್ಲುವಂತೆ ಮಾಡುತ್ತೇನೆ. ಖಂಡಿತ ಭಗವಂತ ವಂದಿಸಿಕೊಳ್ಳುತ್ತಾ ಮುಂದಿನ ಪ್ರಯಾಣಕ್ಕೆ ನಾನು ಸಿದ್ಧನಾಗ್ತೇನೆ. ಶುಭವಾಗಿ. ಕಥೆಯ ತನ್ಮಧ್ಯದಲ್ಲಿ ತಮ್ಮ ರಸಭಂಗ ಮಾಡಿದಕ್ಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮೆಲ್ಲ ಕಲಾವಿದರನ್ನು ಇಲ್ಲಿಗೆ ಕರೆಸಿ ಯಕ್ಷಗಾನ ಪ್ರದರ್ಶನವನ್ನು ಮಾಡುವರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಯಕ್ಷ ಸ್ಮೃತಿ ಇದರ ಎಲ್ಲ ಅಭಿಮಾನಿಗಳಿಗೆ, ಎಲ್ಲ ಮಿತ್ರ ಬಾಂಧವರಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಮೊದಲಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಇದೇ ರೀತಿಯ ನಮ್ಮ ಕಲೆ, ನಮ್ಮ ಕಲಾವಿದರು ಎಂಬ ಅಭಿಮಾನ ಪ್ರೀತಿ ತಮಗೆಲ್ಲ ನಿರಂತರವಾಗಿರಲಿ. ನಿಮ್ಮಿಂದ ಇದೇ ರೀತಿಯ ಯಕ್ಷಗಾನ ವೈಭವವನ್ನು ಮಾಡುವಂಥ ಎಲ್ಲ ವಿಭಾಗದ ಅನುಗ್ರಹವನ್ನು ತಾವು ನಂಬಿರತಕ್ಕಂಥ ದೇವರುಗಳು ಅನುಗ್ರಹ ಮಾಡಲಿ ಎಂಬುದಾಗಿ ದೇವರಲ್ಲಿ ಮನಸ್ಸಾ ಪ್ರಾರ್ಥಿಸಿಕೊಳ್ಳುತ್ತಾ ಕಥಾಭಾಗವನ್ನು ಮುನ್ನಡೆಸುವರೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ.